ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ ಭೂಗೋಳಶಾಸ್ತ್ರದ ಉಪನ್ಯಾಸಕರು, ಬೆಳಗಾವಿ ಟಾರ್ಗೆಟ್ ಕೋಚಿಂಗ್ ಸೆಂಟರಿಂದ. ಸ್ನೇಹಿತರೆ, ಈಗಾಗಲೇ ನಾವು ಕಳೆದ ಒಂದು ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಮತ್ತು ಮುಂದೆ ಈ KS ಮತ್ತು PDO ಮತ್ತು ವಿಲೇಜ್ ಅಕೌಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಈ ಕರ್ನಾಟಕ ಜಿಯೋಗ್ರಫಿಗೆ ಯಾವ್ಯಾವ ಕ್ವಶನ್ಸ್ಗಳನ್ನು ಏನಪ್ಪ ಅಂದ್ರೆ ಕೇಳ್ತಾನೆ ಮತ್ತು ಇಲ್ಲಿವರೆಗೆ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಯಾವ ಪ್ರಶ್ನೆಗಳ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಿ ಏನಪ್ಪ ಅಂದ್ರೆ ಕ್ವಶನ್ಸನ್ನು ಕೇಳಿದಾರೆ ಅನ್ನೋದನ್ನು ನಾವು ಈ ಕಳೆದ ಕೆಲವೊಂದಷ್ಟು ಅವಧಿ ಒಳಗೆ ಚರ್ಚೆಯನ್ನು ಮಾಡ್ಕೊತ ಬಂದಿದ್ವಿ. ಇವತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳದಾವ್ರಿ. ಅವುಗಳನ್ನ ಈ ಒಂದು ತರಗತಿಯಲ್ಲಿ ಅವುಗಳನ್ನ ಚರ್ಚೆಯನ್ನು ಮಾಡ್ಕೊತ ಹೋಗೋಣ. ಅದಕ್ಕಿಂತ ಪೂರ್ವದೊಳಗೆ ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ಕ್ವಶನ್ ನಂಬರ್ 1, ತುಂಗಭದ್ರಾ ಯೋಜನೆಯ ಯಾವ 2 ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ ಅಂತ ಕೇಳಿದಾನ. ಇಲ್ಲಿ ತುಂಗಭದ್ರಾ ಯೋಜನೆ ಅಥವಾ ತುಂಗಭದ್ರಾ ಅಣೆಕಟ್ಟು ಅಂತ ನೋಡ್ತೀವಿ. ಈ ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ ಯೋಜನೆಯು ಯಾವ 2 ರಾಜ್ಯಗಳ ಏನ್ರಿ ಯಾವ 2 ರಾಜ್ಯಗಳ ಒಂದು ಜಂಟಿ ಯೋಜನೆ ಅಥವಾ ಸಂಯುಕ್ತ ಯೋಜನೆ ಆಗಿದೆ ಅಂತ ಕೇಳಿದಾನು. ಹೌದ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಯಾವ 2 ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ ಅಂತ ಕೇಳಿದಾನ. ಆಪ್ಷನ್ಸ್ ನೋಡ್ರಿ, ಕರ್ನಾಟಕ ಮತ್ತು ಕೇರಳ ಮತ್ತು ತಮಿಳುನಾಡು. ಆಪ್ಷನ್ ಸಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಆಪ್ಷನ್ ಸಿ ಗೋವಾ ಮತ್ತು ಕರ್ನಾಟಕ ಅಂತೇಳಿ ಇಲ್ಲಿ 3 ರೀತಿಯ 4 ಏನಪ್ಪ ಅಂದ್ರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ. ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ನಾವಿಲ್ಲಿ ತುಂಗಭದ್ರಾ ಯೋಜನೆ ಅಂತ ನೋಡ್ತೀವಿ. ಯಾವ ಯೋಜನೆ ರೀ? ತುಂಗಭದ್ರಾ ಯೋಜನೆ ಅಥವಾ ತುಂಗಭದ್ರಾ ಅಣೆಕಟ್ಟು ಅಂತ ನೋಡ್ತೀವಿ. ಈ ತುಂಗಭದ್ರಾ ಯೋಜನೆ ಅಥವಾ ತುಂಗಭದ್ರಾ ಅಣೆಕಟ್ಟು ಅಂತಕ್ಕಂಥದ್ದು ಕರ್ನಾಟಕದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಅಂತ ಕರಿತೀವಿ ನಾವು. ಕರ್ನಾಟಕದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಯಾವತ್ತಪ್ಪ ಅಂತಂದ್ರೆ ತುಂಗಭದ್ರಾ ಯೋಜನೆ ಅಂತ ನೋಡ್ತೀವಿ. ಹಾಗಾದ್ರೆ ಈ ಒಂದು ತುಂಗಭದ್ರಾ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆಪ್ಪ ಅಂದ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ. ಯಾವ ನದಿಗೆ ಅಡ್ಡಲಾಗಿ? ತುಂಗಭದ್ರಾ ನದಿಗೆ ಅಡ್ಡಲಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಏನಪ್ಪ ಅಂದ್ರೆ 1949ರಿಂದ 1953ರ ಒಂದು ಕಾಲಾವಧಿಯಲ್ಲಿ 1949ರಿಂದ 1953ರ ಕಾಲಾವಧಿ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಎಲ್ಲಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆ ಅಂತ ನೋಡ್ತೀವಿ. ಯಾವ್ರಿ? ಬಳ್ಳಾರಿ ಜಿಲ್ಲೆ ಅಂತ ನೋಡ್ತೀವಿ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕು ಅಂತ ನೋಡ್ತೀವಿ. ಆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನೊಳಗೆ ಏನಪ್ಪ ಅಂದ್ರೆ ಇಲ್ಲಿ ಮಲ್ಲಾಪುರ ಅಂತಕ್ಕಂಥ ಒಂದು ಸ್ಥಳ ಇದೆ ಸರ್. ಯಾವ್ದ್ರಿ? ಮಲ್ಲಾಪುರ ಅಂತೇಳಿ. ಆ ಮಲ್ಲಾಪುರ ಅಂತಕ್ಕಂಥ ಸ್ಥಳದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಬಟ್ ನಿರ್ಮಾಣ ಮಾಡಿದ ಒಂದು ಸಂದರ್ಭದಲ್ಲಿ ಯಾವುದು ಅಂದ್ರೆ ಈಗ ಬಳ್ಳಾರಿ ಜಿಲ್ಲೆಯಿಂದ ಹೊಡೆದು ಏನಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ ಆಗಿರುವುದನ್ನು ನೋಡ್ತೀವಿ ನಾವು. ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಅಂತ ಕ್ವಶನ್ಸ್ ಏನಾದರೂ ಕೇಳಿದ್ರಪ್ಪ ಅಂದ್ರೆ ಪ್ರಸ್ತುತ ಇದು ಯಾವ ಜಿಲ್ಲೆಯಲ್ಲಿಪ್ಪ ಅಂದ್ರೆ ವಿಜಯನಗರ ಅಂತ ನೋಡ್ತೀವಿ. ಯಾವುದ್ರಿ? ವಿಜಯನಗರ ಜಿಲ್ಲೆ ಒಳಗಿತ್ತು ನೋಡ್ರಿ. ಇದು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಯಾವ ಜಿಲ್ಲೆ ಒಳಗಿತ್ತಂದ್ರೆ ಇದು ತುಂಗಭದ್ರಾ ಯೋಜನೆಯು ಅಂತಂದ್ರೆ ಬಳ್ಳಾರಿ ಜಿಲ್ಲೆ ಒಳಗಿತ್ತು. ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಪ್ಪ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಬಟ್ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಅಂತಕ್ಕಂಥ ಸ್ಥಳದೊಳಗೆ ಈ ಒಂದು ಯೋಜನೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಕರ್ನಾಟಕದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಯಾವುದಂದ್ರೆ ಇದೇ ತುಂಗಭದ್ರಾ ಯೋಜನೆ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಇದನ್ನ ಈ ಸಂದರ್ಭದಲ್ಲಿ ಏನೋ 1949ರಿಂದ 1953 ಕಾಲಾವಧಿ ಒಳಗೆ ಕರ್ನಾಟಕ ಮತ್ತು ಯಾವ್ರಿ? ಕರ್ನಾಟಕ ಅಂತ ನೋಡ್ತೀವಿ. ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ್. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಈ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ 2 ರಾಜ್ಯಗಳು ಏನಪ್ಪ ಅಂದ್ರೆ ಜಂಟಿಯಾಗಿ ಏನಪ್ಪ ಅಂದ್ರೆ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡ್ತಾವೆ. ಈ 2 ರಾಜ್ಯಗಳು ಏನಪ್ಪ ಅಂದ್ರೆ ಜಂಟಿಯಾಗಿ ಏನು ಮಾಡ್ತಾವೆ ಅಂದ್ರೆ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಿರುವುದನ್ನು ನಾವು ಇಲ್ಲಿ ನೋಡ್ತೀವಿ ಸರ್. ಹಾಗಾದ್ರೆ ಇದರ ನಿರ್ಮಾಪಕರು ಇದರ ನಿರ್ಮಾತೃ ಯಾರು ಅಂತ ನೋಡ್ತೀವಿ. ಇದರ ನಿರ್ಮಾತೃ ಅಂತ ಬಂದಾಗ ಇದರ ನಿರ್ಮಾತೃ ಯಾರಪ್ಪ ಅಂತಂದ್ರೆ ಇದರ ತಿರುಮಲೆ ಅಯ್ಯಂಗಾರ್ ಅನ್ನೋರು ಬರ್ತಾರೆ ರೀ. ತಿರುಮಲೈ ಅಯ್ಯಂಗಾರ್ ಅಂತ ನೋಡ್ತೀವಿ. ತಿರುಮಲೆ
ಅಯ್ಯಂಗಾರ್ ಅನ್ನೋರು ಏನಪ್ಪ ಅಂದ್ರೆ ಇದರ ಒಂದು ನಿರ್ಮಾತೃ ಅಂತ ನೋಡ್ತೀವಿ. ಇವರು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿರುಮಲೆ ಅಯ್ಯಂಗಾರ್ ಅವರು ಏನಪ್ಪ ಅಂದ್ರೆ ತುಂಗಭದ್ರಾ ನದಿ ಅಥವಾ ತುಂಗಭದ್ರಾ ಅಣೆಕಟ್ಟಿನ ಒಂದು ಅಥವಾ ತುಂಗಭದ್ರಾ ಯೋಜನೆಯ ನಿರ್ಮಾತೃ ಅಥವಾ ಅದರ ನಿರ್ಮಾಣದ ಒಂದು ಜವಾಬ್ದಾರಿನ ಹೊತ್ತುಕೊಂಡಿರ್ತಕ್ಕಂಥವ್ರು ಅಂತ ನೋಡ್ತೀವಿ. ಯಾರ್ರಿ ಅವರು? ತಿರುಮಲೆ ಅಯ್ಯಂಗಾರ್. ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಂದು ಏನಪ್ಪ ಅಂದ್ರೆ ಪಾಯಿಂಟ್ಸ್ ಬೋರ್ಡ್ ಮೇಲೆ ಏನು ಪ್ರತಿಯೊಂದು ಏನು ಪಾಯಿಂಟ್ ಪರ್ಸನ್ ಅಲ್ಲ, ಈ ಒಂದು ಪ್ರತಿಯೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಹಾಗಾದ್ರೆ ಈ ಒಂದು ಅಣೆಕಟ್ಟಿನ ಎತ್ತರ, ಈ ಒಂದು ಅಣೆಕಟ್ಟಿನ ಎತ್ತರ ಎಷ್ಟೈತೆ ಅಂದ್ರೆ ಈ ಒಂದು ಅಣೆಕಟ್ಟಿನ ಎತ್ತರ ಅಂತ ನೋಡ್ತೀವಿ. ಅಣೆಕಟ್ಟಿನ ಎತ್ತರ ಎಷ್ಟೈತೆ ಅಂದ್ರೆ 49.50 ಮೀಟರ್. ನೋಡ್ರಿ ಇಲ್ಲಿ 49.50 ಮೀಟರ್ ಏನಂತಂದ್ರೆ ಈ ಒಂದು ಅಣೆಕಟ್ಟಿನ ಎತ್ತರ ಇದ್ದದ್ದು. ಈ ಅಣೆಕಟ್ಟಿನ ಉದ್ದ ಎಷ್ಟೈತೆ ಅಂದ್ರೆ 2449 ಮೀಟರ್. ಅಪ್ರಾಕ್ಸಿಮೇಟ್ಲಿ ಏನಪ್ಪ ಅಂದ್ರೆ 2.5 ಕಿಲೋಮೀಟರ್ ಏನಪ್ಪ ಅಂದ್ರೆ ಈ ಅಣೆಕಟ್ಟಿನ ಉದ್ದ ಇರುವುದನ್ನು ನೋಡ್ತೀವಿ. ಅಣೆಕಟ್ಟಿನ ಎತ್ತರ 49.50 ಮೀಟರ್ ಇದ್ರೆ ಈ ಒಂದು ಅಣೆಕಟ್ಟಿನ ಉದ್ದ ಎಷ್ಟೈತೆ ಅಂದ್ರೆ 2449 ಮೀಟರ್ ಏನಪ್ಪ ಅಂದ್ರೆ ಅಣೆಕಟ್ಟಿನ ಉದ್ದ ಇರ್ತವೆ ಅಂತ ನೋಡ್ತೀವಿ. ಹಂಗಾದ್ರೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಅಂತ ನೋಡ್ತೀವಿ. ನೀರಿನ ಸಂಗ್ರಹಣಾ ಸಾಮರ್ಥ್ಯ, ಈ ಒಂದು ಅಣೆಕಟ್ಟಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಎಷ್ಟೈತೆ ಸರ? 133 TMC. 133 TMC ಅಂತಂದ್ರೆ ಈ ಒಂದು ಅಣೆಕಟ್ಟಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಇದ್ದು ಕರ್ನಾಟಕದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಅಂತ ನೋಡ್ತೀವ್ರಿ. ಯಾವ ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ಲಿಂಗನಮಕ್ಕಿ ಅಂತಕ್ಕಂಥ ಅಣೆಕಟ್ಟನ್ನ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಯೋಜನೆ. ಆ ಯೋಜನೆ ಒಂದು ಆ ನೀರಿನ ಸಂಗ್ರಹಣಾ ಸಾಮರ್ಥ್ಯ 153 TMC ಇದ್ರ ಲಿಂಗನಮಕ್ಕಿ ಅಣೆಕಟ್ಟನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಗರಿಷ್ಠ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಒಂದು ಯೋಜನೆ ಯಾವತ್ತಪ್ಪ ಅಂದ್ರೆ ತುಂಗಭದ್ರಾ ಯೋಜನೆ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಅಣೆಕಟ್ಟಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಎಷ್ಟೈತೆ ಅಂದ್ರೆ 133 TMC ನೀರಿನ ಸಂಗ್ರಹಣಾ ಸಾಮರ್ಥ್ಯವಿದ್ದು ಸುಮಾರು 5.5 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸ್ತಕ್ಕಂಥ ಒಂದು ಕರ್ನಾಟಕದ ಅತ್ಯಂತ ದೊಡ್ಡದಾದ ನೀರಾವರಿ ಯೋಜನೆ ಯಾವತ್ತು ಅಂದ್ರೆ ತುಂಗಭದ್ರಾ ಯೋಜನೆ ಅಂತ ನೋಡ್ತೀವಿ. 5.5 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ಅಂತಂದ್ರೆ ನೀರಾವರಿಯನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ. ಈ ಒಂದು ತುಂಗಭದ್ರಾ ಯೋಜನೆಯನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ಸರ್. ಇದನ್ನ ಪಂಪಾ ಸಾಗರ ಎಂದು ಸಹ ಕರೀತಾರೆ. ಈ ಒಂದು ಯೋಜನೆಯನ್ನು ಏನು ಕರೀತಾರೆ? ಪಂಪಾ ಸಾಗರ ಅಂತ ಏನು ಮಾಡ್ತಂದ್ರೆ ಕರೀತಾರೆ. ಹಿಂಗ ಕ್ವಶನ್ಸ್ ಕೇಳ್ತಾನ, ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿಗೆ ಏನೆಂದು ಕರೀತಾರೆ? ಅಥವಾ ಪಂಪಾ ಸಾಗರ ಅಂತ ಕರೀತಾರ, ಅಥವಾ ತುಂಗಭದ್ರಾ ಯೋಜನೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಪಂಪಾ ಸಾಗರ ಅಂತ ನೋಡ್ತೀವಿ. ಇದೆಲ್ಲವೂ ಏನಪ್ಪ ಅಂದ್ರೆ ನಿಮ್ಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಈ ತುಂಗಭದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಮಾಹಿತಿ ಇರಬೇಕು. ಬಟ್ ಈ ಕ್ವಶನ್ಸ್ಗೆ ನಮ್ಗೆ ಆನ್ಸರ್ ನಾವು ಇಲ್ಲಿ ಕಂಡ್ಕೋಬಹುದು. ನೋಡ್ರಿ, ಇಲ್ಲಿ ತುಂಗಭದ್ರಾ ಯೋಜನೆ ಯಾವ 2 ರಾಜ್ಯಗಳ ಸಂಯುಕ್ತ ಯೋಜನೆ ಆಗಿದೆ ಅಂತ ಕೇಳಿದ ನೋಡ್ರಿ, ಯಾವ 2 ರಾಜ್ಯಗಳ ಒಂದು ಸಂಯುಕ್ತ ಯೋಜನೆ ಅಂತಂದ್ರೆ ಇದು ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶದ 2 ಸಂಯುಕ್ತ ಯೋಜನೆ. ಆಪ್ಷನ್ಸ್ ನೋಡ್ರಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಆಪ್ಷನ್ ಸಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಈ 2 ರಾಜ್ಯಗಳ ಒಂದು ಜಂಟಿ ಯೋಜನೆ ಯಾವತ್ತು ಅಂದ್ರೆ ತುಂಗಭದ್ರಾ ಯೋಜನೆ ಅಥವಾ ತುಂಗಭದ್ರಾ ಅಣೆಕಟ್ಟು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮಗೆ ಏನು ಇದ್ರ ಬಗ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 2ನೇ ಕ್ವಶನ್ಸ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತ್ರಿ ಕ್ವಶನ್ಸ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿದ ಜಿಲ್ಲೆ ಯಾವ್ದನ್ನು ಕೇಳಿದ? ಅತಿ ಹೆಚ್ಚು ಸಾಗುವಳಿ ಭೂಮಿ ರೀ. ಇದನ್ನು ಭಾಳ ಸಲ ರಿಪೀಟೆಡ್ ಕ್ವಶನ್ಸ್ ಐತ್ರಿ. ಇಲ್ಲಿ ನೋಡ್ರಿ, ಇದು ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ಸ್ ಐತಿ. ಇಲ್ಲಿ ಭೂ ಬಳಕೆ ಮತ್ತು ನಾವು ವ್ಯವಸಾಯ ಅಂತೇಳಿ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಅಂದ್ರೆ ಅಧ್ಯಯನ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಅಧ್ಯಯನ ಮಾಡಬೇಕು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಕರ್ನಾಟಕ ಭೂ ಬಳಕೆ ಅಂತಂದ್ರೆ ಏನ್ರಿ? ಭೂ ಬಳಕೆ ಅಂತಂದ್ರೇನು? ಭೂಮಿಯನ್ನು ಅನೇಕ ಉದ್ದೇಶಗಳಿಗಾಗಿ ಅಥವಾ ಅನೇಕ ಚಟುವಟಿಕೆಗಳಿಗೆ ನಾವು ಏನು ಬಳಕೆ ಮಾಡ್ಕೊಳ್ತೀವಿ ಅದಕ್ಕೆ ಭೂ ಬಳಕೆ ಅಥವಾ ಭೂ ಬಳಕೆ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಕರ್ನಾಟಕದಲ್ಲಿರ್ತಕ್ಕಂಥ ಭೂಮಿಯನ್ನು 6 ವಿಧದಲ್ಲಿ, ಎಷ್ಟು ವಿಧಗಳಲ್ಲಿ? 6 ವಿಧಗಳಲ್ಲಿ ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಳಕೆ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಭೂಮಿನ ಎಷ್ಟು ವಿಧಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ ಅಂದ್ರೆ 6 ವಿಧಗಳಲ್ಲಿ ಅದನ್ನು ನಾವು ಭೂಮಿಯನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗಾದ್ರೆ ಆ 6 ವಿಧಗಳಲ್ಲಿ ಯಾವ್ದಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಅರಣ್ಯಗಳಂತ ನೋಡ್ತೀವಿ. ಯಾವ್ದ್ರಿ? ಅರಣ್ಯಗಳು ಅಂತ ಬರ್ತಾವ. ಭೂ ಬಳಕೆಯ ವಿಧಗಳು ಒಂದು ಅರಣ್ಯಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ 2ನೇದು ಯಾವಪ್ಪ ಅಂದ್ರೆ ವ್ಯವಸಾಯಕ್ಕೆ ಅಂತ ನೋಡ್ತೀವಿ ಸರ. ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂಪ್ರದೇಶ ಅಂತ ನೋಡ್ತೀವಿ. ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂಪ್ರದೇಶ ಅಂತೇಳಿ. ನೆಕ್ಸ್ಟ್ 3rd ಒನ್ ಯಾವತ್ತಪ್ಪ ಅಂದ್ರೆ ಹುಲ್ಲುಗಾವಲು ಮತ್ತು ಗೋಮಾಳ. ಹುಲ್ಲುಗಾವಲು ಮತ್ತು ಏನಪ್ಪ ಅಂದ್ರೆ ಮತ್ತು ಗೋಮಾಳ ಅಂತ ನೋಡ್ತೀವಿ.
ಗೋಮಾಳ ಭಾಳ ಇಂಪಾರ್ಟೆಂಟ್ ರೀ, ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಗೋಮಾಳ ಅಂತ ನೋಡ್ತೀವಿ. ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಇಲ್ಲಿ ತೋಟಗಾರಿಕಾ ಭೂಮಿ ಅಂತ ನೋಡ್ತೀವಿ. ಯಾವ ಭೂಮಿ ರೀ? ತೋಟಗಾರಿಕಾ ಭೂಮಿ ಅಂತ. ಹುಲ್ಲುಗಾವಲು ಮತ್ತು ಗೋಮಾಳ ತೋಟಗಾರಿಕಾ ಭೂಮಿ ಅಂತ ನೋಡ್ತೀವಿ ಸರ್, ತೋಟಗಾರಿಕಾ ಭೂಮಿ ಅಂತೇಳಿ. ನೆಕ್ಸ್ಟ್ ಐದನೇದು ಯಾವಪ್ಪ ಅಂದ್ರೆ ಇಲ್ಲಿ ಯಾವಪ್ಪ ಅಂದ್ರೆ ಇಲ್ಲಿ ಬಂಜರು ಭೂಮಿ ಅಂತ ಬರ್ತದೆ, ತೋಟಗಾರಿಕಾ ಭೂಮಿ. ಇನ್ನೊಂದು ಏನಪ್ಪ ಅಂದ್ರೆ ಬೀಳು ಭೂಮಿ ಅಂತ ನೋಡ್ತೀವಿ. ಬೀಳು ಭೂಮಿ ಅಂತೇಳಿ, ಬೀಳು ಭೂಮಿ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ ಬೀಳು ಭೂಮಿ. ನೆಕ್ಸ್ಟ್ ಉಳಿದಿದ್ದು ಯಾವತ್ತಪ್ಪ ಅಂತಂದ್ರೆ ಸಾಗುವಳಿ ಭೂಮಿ. ಇವುಗಳ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಭಾಳ ಸಾಧ್ಯತೆ ಇರುವುದನ್ನು ನೋಡ್ತೀವಿ ನೋಡಿ. ಕರ್ನಾಟಕದಲ್ಲಿ ಭೂ ಬಳಕೆ ಅಂತ ಬರ್ತದ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಭೂಮಿಯನ್ನು 6 ಮಾದರಿಯಲ್ಲಿ ಏನಪ್ಪ ಅಂದ್ರೆ ನಾವು ಅವುಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಒಂದು ಏನಪ್ಪ ಅಂದ್ರೆ ಅರಣ್ಯಗಳು, ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂಪ್ರದೇಶ, ಹುಲ್ಲುಗಾವಲು ಮತ್ತು ಗೋಮಾಳಗಳು, ತೋಟಗಾರಿಕಾ ಭೂಮಿ, ಬೀಳು ಭೂಮಿ, ನೆಕ್ಸ್ಟ್ ಸಾಗುವಳಿ ಭೂಮಿ ಅಂತ ನೋಡ್ತೀವಿ ರೀ. ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಹೌದ್ರಿ, ಕನ್ನಡ ಅಂತ ನೋಡ್ತೀವಿ ನಾವು. ಉತ್ತರ ಕನ್ನಡ ಜಿಲ್ಲೆಯು ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ. ಹಾಗಾದ್ರೆ ಕರ್ನಾಟಕದ ಪ್ರಸ್ತುತ ಅರಣ್ಯದ ಒಂದು ವರದಿ ಪ್ರಕಾರ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಅರಣ್ಯ ಪ್ರದೇಶ ಐತಿಪ್ಪ ಅಂದ್ರೆ 22.60% ಏನಪ್ಪ ಅಂದ್ರೆ ಅರಣ್ಯ ಪ್ರದೇಶ ಐತಿ. ಬಟ್ ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಅರಣ್ಯ ಇರ್ಬೇಕಂತೇಳಿ ರೂಲ್ಸ್ ಐತಪ್ಪ ಅಂದ್ರೆ ಯಾವುದೇ ಒಂದು ಪ್ರದೇಶ ಇರ್ಬೋದು, ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ದೇಶ ಇರ್ಬೋದು, ಆದರೆ ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಬೇಕಾದ್ರೆ 33% ಏನಪ್ಪ ಅಂದ್ರೆ ಅರಣ್ಯ ಇರಬೇಕು. ಬಟ್ ನಮ್ಮ ಕರ್ನಾಟಕದ ಅರಣ್ಯ ಪ್ರದೇಶ ಎಷ್ಟೈತಪ್ಪ ಅಂದ್ರೆ 22.61% ಅರಣ್ಯವನ್ನು ಹೊಂದುವುದರ ಮುಖಾಂತರವಾಗಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕಡಿಮೆ ಅರಣ್ಯ ಪ್ರದೇಶ ಇರುವುದನ್ನು ನೋಡ್ತೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂ ಪ್ರದೇಶ ಅಂತ ಐತಿ. ಈ ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂ ಪ್ರದೇಶ ಐತಲ್ರಿ, ಇದ್ರೊಳಗೆ ಮತ್ತೆ ಏನಪ್ಪ ಅಂದ್ರೆ 3 ಪ್ರಕಾರಗಳದಾವ. ಒಂದು ವ್ಯವಸಾಯೇತರ ಭೂಮಿ ಅಂತೇಳಿ, ಒಂದು ವ್ಯವಸಾಯೇತರ ಭೂಮಿ ಅಂತ ನೋಡ್ತೀವಿ. ಇನ್ನೊಂದು ಯಾವಪ್ಪ ಅಂದ್ರೆ ಬಂಜರು ಭೂಮಿ ಅಂತ ನೋಡ್ತೀವಿ. ಯಾವುದ್ರಿ? ಬಂಜರು ಭೂಮಿ, ವ್ಯವಸಾಯೇತರ ಭೂಮಿ. ನೆಕ್ಸ್ಟ್ ಬಂಜರು ಭೂಮಿ ಅಂತ ಕಂಡು ಬರ್ತದೆ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಸಾಗುವಳಿಯಾಗದ ವ್ಯವಸಾಯ ಯೋಗ್ಯ ಭೂಮಿ. ಸಾಗುವಳಿಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂತ ನೋಡ್ತೀವಿ ಸರ್. ಸಾಗುವಳಿಯಾಗದ ವ್ಯವಸಾಯ ಯೋಗ್ಯ ಭೂಮಿ. ನೋಡ್ರಿ, ವ್ಯವಸಾಯೇತರದ್ದು ಭೂಮಿ, ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂಮಿ ಒಳಗೆ 3 ಪ್ರಕಾರಗಳು. ಒಂದು ವ್ಯವಸಾಯೇತರ ಭೂಮಿ, ಬಂಜರು ಭೂಮಿ, ಸಾಗುವಳಿಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂತ ನೋಡ್ತೀವಿ. ಇಲ್ಲೂ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ವ್ಯವಸಾಯೇತರ ಭೂಮಿ ಅಂತಂದ್ರೆ ನಾವು ಇರ್ತಕ್ಕಂಥ ಭೂಮಿಯನ್ನು ವ್ಯವಸಾಯಕ್ಕೆ ಬಳಕೆ ಮಾಡಿಕೊಳ್ಳೋದಿಲ್ಲ, ಅಂದರೆ ಬೇರೆ ಉದ್ದೇಶಗಳಾಗಿ ಬಳಕೆ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಅಣೆಕಟ್ಟುಗಳ ನಿರ್ಮಾಣ ಇರ್ಬೋದು, ಕೈಗಾರಿಕೆಗಳ ನಿರ್ಮಾಣ ಇರ್ಬೋದು, IT-BT ಕಂಪ್ನಿಗಳ ಸ್ಥಾಪನೆ ಇರ್ಬೋದು, ಕೆಲವೊಂದಷ್ಟು ಏನಪ್ಪ ಅಂದ್ರೆ ಪ್ರವಾಸೋದ್ಯಮಗಳ ಬಳಕೆಗಾಗಿ ಏನಪ್ಪ ಅಂದ್ರೆ ಭೂಮಿಯನ್ನು ಬಳಕೆ ಮಾಡ್ಕೊಳ್ತೀವಿ. ಇದನ್ನು ನಾವು ಏನಪ್ಪ ಅಂದ್ರೆ ವ್ಯವಸಾಯೇತರ ಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ವ್ಯವಸಾಯೇತರ ಭೂಮಿಯನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವ್ಯವಸಾಯೇತರ ಭೂಮಿಯನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಬೆಂಗಳೂರು. ಯಾವುದ್ರಿ? ಬೆಂಗಳೂರು ಅಂತ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವ್ಯವಸಾಯೇತರ ಭೂಮಿ ಹೊಂದಿರತಕ್ಕಂಥದ್ದು ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಂಗಳೂರು ಅಂತ ನೋಡ್ತೀವಿ. ಇನ್ನು ಬಂಜರು ಭೂಮಿ ಅಂತ ಕಂಡು ಬರ್ತದೆ ಸರ್. ಬಂಜರು ಭೂಮಿ ಅಂತ ನೋಡ್ತೀವಿ. ಬಂಜರು ಭೂಮಿ ಅಂದ್ರೆ ಅದು ಖಾಲಿ ಬಂಜರು ಅಂದರೆ ಅದಕ್ಕೆ ಏನು ಅಲ್ಲಿ ಏನು ಬೆಳೆದಿರೋದಿಲ್ಲ. ಬಂಜರು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಂಜರು ಭೂಮಿ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ. ಇನ್ನು ಈ ಸಾಗುವಳಿಯಾಗದ ವ್ಯವಸಾಯ ಭೂಮಿ ಯೋಗ್ಯ ಭೂಮಿ, ವ್ಯವಸಾಯ ಮಾಡಲಿಕ್ಕೆ ಭೂಮಿ ಯೋಗ್ಯ ಐತಿ, ಬಟ್ ಅದನ್ನು ನಾವು ಏನು ಮಾಡಿಲ್ಲ, ಸಾಗುವಳಿ ಮಾಡಿಲ್ಲ. ಅದಕ್ಕೆ ಸಾಗುವಳಿಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂತ ನೋಡ್ತೀವಿ. ಆಗದ ವ್ಯವಸಾಯ ಭೂಮಿ ಯೋಗ್ಯ ಭೂಮಿಯನ್ನು ಅತಿ ಹೆಚ್ಚು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವತ್ತಪ್ಪ ಅಂದ್ರೆ ಯಾವುದ್ರಿ ಸರ? ಶಿವಮೊಗ್ಗ ಅಂತ ನೋಡ್ತೀವಿ. ಇದು ಶಿವಮೊಗ್ಗ ಜಿಲ್ಲೆ ಏನಪ್ಪ ಅಂದ್ರೆ ಸಾಗುವಳಿಯಾಗಿದೆ ಏನಪ್ಪ ಅಂದ್ರೆ ತುಮಕೂರು. ಯಾವುದ್ರಿ? ಸಾಗುವಳಿಯಾಗದ ಏನಪ್ಪ ಅಂದ್ರೆ ಉಳಿದಿರ್ತಕ್ಕಂಥ ವ್ಯವಸಾಯ ಯೋಗ್ಯ ಭೂಮಿಯನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವತ್ತಪ್ಪ ಅಂದ್ರೆ ತುಮಕೂರು ಅಂತ ನೋಡ್ತೀವಿ. ಇದು ಏನಪ್ಪ ಅಂದ್ರೆ ತುಮಕೂರು ಅಂತ ನೋಡ್ತೀವಿ. ತುಮಕೂರು ಜಿಲ್ಲೆ ಏನಪ್ಪ ಅಂದ್ರೆ ಸಾಗುವಳಿಯಾಗದ ವ್ಯವಸಾಯ ಭೂಮಿಯನ್ನು ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡಿ. ಇನ್ನು ಹುಲ್ಲುಗಾವಲು ಮತ್ತು ಗೋಮಾಳ ಅಂತ ಕಂಡು ಬರ್ತದ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಹುಲ್ಲುಗಾವಲು ಮತ್ತು ಗೋಮಾಳವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಹುಲ್ಲುಗಾವಲು ಮತ್ತು ಗೋಮಾಳ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಸರ್. ಯಾವ ಜಿಲ್ಲೆ ರೀ? ಹುಲ್ಲುಗಾವಲು ಅಥವಾ ಗೋಮಾಳವನ್ನು ಹೊಂದಿರತಕ್ಕಂಥ ಜಿಲ್ಲೆಯ ನಾವು ಶಿವಮೊಗ್ಗ ಅಂತ ನೋಡ್ತೀವಿ. ಇನ್ನು ತೋಟಗಾರಿಕಾ ಭೂಮಿ ಅಂತ ಬರ್ತದೆ. ಯಾವ ಭೂಮಿ ರೀ? ತೋಟಗಾರಿಕಾ ಭೂಮಿ ಅಂತ ನೋಡ್ತೀವಿ. ಅತಿ ಹೆಚ್ಚು ತೋಟಗಾರಿಕಾ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ.
ನೆಕ್ಸ್ಟ್ ಯಾವಪ್ಪ ಅಂದ್ರೆ ಇಲ್ಲಿ ಉಡುಪಿ ಅಂತ ನೋಡ್ತೀವಿ. ದಕ್ಷಿಣ ಕನ್ನಡ ಮತ್ತು ಯಾವ್ದು ರೀ, ಯಾವ ಜಿಲ್ಲೆಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ತೋಟಗಾರಿಕಾ ಭೂಮಿ ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಉಡುಪಿ. ಉಡುಪಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ತೋಟಗಾರಿಕಾ ಭೂಮಿ ಹೊಂದಿರತಕ್ಕಂಥದ್ದಲ್ಲ. ಇನ್ನು ಬೀಳು ಭೂಮಿ ಅಂತ ಬರ್ತದ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಕಲಬುರಗಿ. ಇನ್ನು ಸಾಗುವಳಿ ಭೂಮಿಯನ್ನು ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆನೂ ಯಾವುದಪ್ಪ ಅಂದ್ರೆ ಕಲಬುರಗಿನೇ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವ್ದು ರೀ, ಕಲಬುರಗಿನೇ ಅಂತ ನೋಡ್ತೀವಿ. ಕಲಬುರಗಿಯನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದೈತಿ ರೀ, ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರತಕ್ಕಂಥ ಜಿಲ್ಲೆ ಯಾವುದನ್ನ ಬೆಳಗಾವಿ ಐತಿ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ವಿಜಯಪುರ. ಯಾವುದ್ರಿ, ವಿಜಯಪುರ ಅಂತ ನೋಡ್ತೀವಿ, ವಿಜಯಪುರ. ಇಲ್ಲಿ ಸಾಗುವಳಿ ಭೂಮಿಯನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಇಲ್ಲಿ ಕಲಬುರಗಿ ಅಂತ ನೋಡ್ತೀವಿ. ಇದನ್ನು ಭಾಳ ಸಲ ಏನಪ್ಪ ಅಂದ್ರೆ ರಿಪೀಟನ್ನು ಕೊರಿದಾನ. ಇದು 6 ಮಾದರಿ ಆದರೂ ವಿಧಗಳಲ್ಲಿ ನಾವು ಏನಪ್ಪ ಅಂದ್ರೆ ಭೂಮಿಯನ್ನು ಬಳಕೆ ಮಾಡ್ಕೊಳ್ತೀವಿ. ಇವುಗಳ ಮೇಲೆ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನೋದು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಬೀಳು ಭೂಮಿಯನ್ನು ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಕಲಬುರಗಿ. ಸಾಗುವಳಿ ಭೂಮಿಯನ್ನು ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆಯನ್ನು ಸಹ ಏನಪ್ಪ ಅಂದ್ರೆ ಕಲಬುರಗಿ. ನಂತರ ಹುಲ್ಲುಗಾವಲು ಮತ್ತು ಗೋಮಾಳ ಅಂತ ಬರೋದು ಶಿವಮೊಗ್ಗ. ವ್ಯವಸಾಯಕ್ಕೆ ಲಭ್ಯವಿಲ್ಲದ ಭೂಪ್ರದೇಶ ಅಂತ ಬರ್ತದೆ. ಅದರೊಳಗೆ ವ್ಯವಸಾಯೇತರ ಭೂಮಿ, ಬಂಜರು ಭೂಮಿ, ಸಾಗುವಳಿ ಆಗದ ವ್ಯವಸಾಯ ಭೂಮಿ ಅಂತ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವ್ಯವಸಾಯೇತರ ಭೂಮಿ ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ ಅಥವಾ ಬೆಂಗಳೂರು ಅಂತ ನೋಡಿದ್ವಿ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ. ಓಕೆ, ಕ್ಲಿಯರ್ ಆಗಿ ಏನಪ್ಪ ಅಂದ್ರೆ ಇಷ್ಟು ನಿಮಗೆ ಮಾಹಿತಿ ಇತ್ತಪ್ಪ ಅಂದ್ರೆ ನಮ್ಗೆ ಗೊತ್ತು. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ನೋಡ್ರಿ, ಸಾಗುವಳಿ ಭೂಮಿ ಅಂತ ಕೇಳಿದಾನ. ಯಾವ್ದ್ರಿ, ಸಾಗುವಳಿ ಭೂಮಿ ಅಂತ ಕೇಳಿದ ಕೊಟ್ಟು ಇಲ್ಲಿ ಏನಂತಂದ್ರೆ ಬೆಳಗಾವಿ, ಕಲಬುರಗಿ, ವಿಜಯಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅಂತ ಕೇಳ. ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಯಾವ್ದ್ರಿ, ಕಲಬುರಗಿ. ಕಲಬುರಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡ್ತೀವಿ. ಎಷ್ಟು ನಿಮಗೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಮಾಹಿತಿ ಇರಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ನರಗಸೆ ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ ಆಗಿದೆ? ನರಗಸೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಬೆಳೆ. ಇದು ಏನ್ರಿದ ಬೆಳೆ ಬೆಳಿತೀವಲ್ರಿ, ಆ ನರಗಸೆ ಅಂತಕ್ಕಂಥದ್ದು ಬೆಳೆ ಇದೆ. ಆ ನರಗಸೆ ಅಂತಕ್ಕಂಥ ಬೆಳೆಯು ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದಾನ. ಇಲ್ಲಿ ನೋಡ್ರಿ, ಮುಂಗಾರು ಆಪ್ಷನ್ಸ್ ಕೊಟ್ಟಿದ್ದಾವೆ 4. ಮುಂಗಾರು ಬೇಸಾಯ, ಹಿಂಗಾರು ಬೇಸಾಯ, ಜೈದ್ ಬೇಸಾಯ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಬೇಸಾಯ ಪದ್ಧತಿಗಳಂತ ನೋಡ್ತೀವಿ. ಒಂದು ಸ್ಥಿರ ಬೇಸಾಯ ಪದ್ಧತಿ, ಇನ್ನೊಂದು ಯಾವಪ್ಪ ಅಂದ್ರೆ ಸ್ಥಳಾಂತರ ಬೇಸಾಯ ಪದ್ಧತಿ. ಹೌದ್ರಿ, ಸ್ಥಿರ ಬೇಸಾಯ ಪದ್ಧತಿ ಮತ್ತು ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ನೋಡಿದ್ವಿ. ಸ್ಥಿರ ಬೇಸಾಯ ಪದ್ಧತಿ ಒಳಗೆ ನಾವು ಅತ್ಯಂತ ಮುಖ್ಯವಾಗಿ ಒಂದು ಬೇಸಾಯ ಪದ್ಧತಿಯನ್ನು ನೋಡ್ತೀವಿ, ಋತುಮಾನ ಬೇಸಾಯ ಅಂತೇಳಿ. ಯಾವ ಬೇಸಾಯ ರೀ? ಋತುಮಾನ ಬೇಸಾಯ ಅಂತ ನೋಡ್ತೀವಿ. ಈ ಋತುಮಾನ ಬೇಸಾಯ ಅಂತಂದ್ರೆ ಹೇಳ್ರಿ, ಋತುಮಾನಗಳಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಬೇಸಾಯ ಪದ್ಧತಿಗೆ ನಾವು ಏನಪ್ಪ ಅಂದ್ರೆ ಋತುಮಾನ ಬೇಸಾಯ ಅಂತ ನೋಡ್ತೀವಿ. ನಮ್ಮ ಭಾರತದಲ್ಲಿ 99% ರೈತರು ಏನಪ್ಪ ಅಂದ್ರೆ ಋತುಮಾನ ಬೇಸಾಯ ಪದ್ಧತಿಯನ್ನು ಅನುಕರಣೆ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಈ ಋತುಮಾನ ಬೇಸಾಯದೊಳಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ 3 ವಿಧದ ಬೇಸಾಯ ಪದ್ಧತಿಗಳಿದಾವ. ಒಂದು ಯಾವಪ್ಪ ಅಂದ್ರೆ ಖಾರಿಫ್ ಬೇಸಾಯ ಅಂತ ನೋಡ್ತೀವಿ. ಯಾವ್ದ್ರಿ? ಖಾರಿಫ್ ಬೇಸಾಯ ಅಂತ ನೋಡ್ತೀವಿ. ಒಂದು ಯಾವ್ದ್ರಿ? ಖಾರಿಫ್ ಬೇಸಾಯ, ಅಥವಾ ಅದಕ್ಕೆ ನಾವು ಏನಪ್ಪ ಅಂದ್ರೆ ಮುಂಗಾರು ಬೇಸಾಯ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಅಂತ ನೋಡ್ತೀವಿ. ಸರ್, ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಅಂತಂದ್ರೆ ಏನು? ಖಾರಿಫ್ ಅಥವಾ ಮುಂಗಾರು ಬೇಸಾಯ ಅಂತಂದ್ರೆ ನಮ್ಗೆ ಈ ಒಂದು ವರ್ಡ್ ಗೊತ್ತಿರ್ಬೇಕ್ರಿ. ಖಾರಿಫ್ ಅಥವಾ ಮುಂಗಾರು ಬೇಸಾಯ ಅಂದ್ರೆ ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಜೂನ್ ಅಥವಾ ಜುಲೈ ತಿಂಗಳೊಳಗೆ, ಜುಲೈ ತಿಂಗಳೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಬಿತ್ತನೆ ಮಾಡ್ತೀವಿ ರೀ. ಏನು ಮಾಡ್ತೀವಿ ರೀ? ಜೂನ್ ಅಥವಾ ಜುಲೈ ತಿಂಗಳೊಳಗೆ ಬಿತ್ತನೆಯನ್ನು ಮಾಡ್ತೀವಿ. ಬಿತ್ತನೆ ಮಾಡಿದ ನಂತರ ಏನಪ್ಪ ಅಂದ್ರೆ ಇದನ್ನು ಏನಪ್ಪ ಅಂದ್ರೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ, ಯಾವಾಗ್ರಿ? ಅಕ್ಟೋಬರ್ ಅಂತ ನೋಡ್ತೀವಿ. ಅಕ್ಟೋಬರ್ ಅಥವಾ ನವೆಂಬರ್ ಅಂತ ನೋಡ್ತೀವಿ. ಈ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಾವೇನಾದ್ರೂ ಆ ಬೆಳೆಯನ್ನು ಕಟಾವು ಅಂತ ನೋಡ್ತೀವಿ. ಕಟಾವು ಮಾಡುವಂತಿತ್ತಂದ್ರೆ ಅದಕ್ಕೆ ನಾವು ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಅಂತ ಕರಿತೀವಿ. ಒಂದ್ಸಲ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಲಿ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ, ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಏನು ಮಾಡ್ತೀವಪ್ಪ ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ, ಯಾವಾಗ್ರಿ? ಅಕ್ಟೋಬರ್, ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕಟಾವು ಮಾಡುವಂತಿದ್ದರೆ ಅದಕ್ಕೆ ನಾವು ಖಾರಿಫ್ ಬೇಸಾಯ ಅಥವಾ ಮುಂಗಾರು ಬೇಸಾಯ ಅಂತ ಕರಿತೀವಿ. ಕರೆಕ್ಟ್ ರೀ? ಹಾಗಾದ್ರೆ ಈ ಮುಂಗಾರು ಬೇಸಾಯ ಅಂತ ಬಂದಾಗ ಮುಂಗಾರು ಬೇಸಾಯ ಅಥವಾ ಖಾರಿಫ್ ಬೇಸಾಯದಲ್ಲಿ ಬೆಳೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳಂತ ಬಂದಾಗ ನಾವಿಲ್ಲಿ ಏನಪ್ಪ ಅಂದ್ರೆ ಭತ್ತವನ್ನು ಬೆಳಿತೀವಿ ರೀ. ಏನು ಬೆಳಿತೀವಿ ರೀ? ಪ್ರಮುಖವಾಗಿ ಭತ್ತ ಬೆಳಿತೀವಿ ರೀ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಬ್ಬು ಬೆಳಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಶೇಂಗಾ, ಜೋಳ, ಹೌದ್ರಿ, ಜೋಳ ಬೆಳಿತೀವಿ. ನೆಕ್ಸ್ಟ್ ಮೆಕ್ಕೆಜೋಳ ಬೆಳಿತೀವಿ. ಯಾವ ಜೋಳ ರೀ? ಮೆಕ್ಕೆಜೋಳ.
ಮೆಕ್ಕೆಜೋಳ ಅಂತ ನೋಡ್ತೀವಿ, ಮೆಕ್ಕೆಜೋಳ. ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಗಿ ಬೆಳಿತೀವಿ. ಇನ್ನು ಅನೇಕ ಏನಪ್ಪ ಅಂದ್ರೆ ಬೆಳೆಗಳನ್ನು ಬೆಳಿತೀವಿ. ಭತ್ತ, ಶೇಂಗಾ, ಕಬ್ಬು, ಜೋಳ, ಮೆಕ್ಕೆಜೋಳ, ರಾಗಿ, ಹೌದ್ರಿ, ಮೆಣಸಿನಕಾಯಿ, ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಬೆಳೆಗಳು ಏನಪ್ಪ ಅಂದ್ರೆ ಯಾವ ಒಂದು ಬೇಸಾಯ ಪದ್ಧತಿಗೆ ಉದಾಹರಣೆ ಆಗಿರ್ತಪ್ಪ ಅಂದ್ರೆ ಖಾರಿಫ್ ಬೇಸಾಯ ಪದ್ಧತಿಗೆ ಏನಪ್ಪ ಅಂದ್ರೆ ಉದಾಹರಣೆ ಆಗಿರ್ತಕ್ಕಂಥ ಪ್ರಮುಖ ಬೆಳೆಗಳಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಇದೇ ಒಂದು ಋತುಮಾನ ಬೇಸಾಯ ಪದ್ಧತಿಯೊಳಗೆ ನಾವು ಇಲ್ಲಿ ರಬ್ಬಿ ಬೇಸಾಯ ಅಂತ ಬರ್ತದೆ. ಯಾವ ಬೇಸಾಯ ರೀ? ರಬ್ಬಿ ಬೇಸಾಯ, ಅಥವಾ ಅದನ್ನು ನಾವು ಏನಪ್ಪ ಅಂದ್ರೆ ಹಿಂಗಾರು ಬೇಸಾಯ ಅಂತ ಕರಿತೀವಿ. ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಅಂತ ನೋಡ್ತೀವಿ. ಈ ರಬ್ಬಿ ಅಥವಾ ಹಿಂಗಾರು ಬೇಸಾಯ ಪದ್ಧತಿಯಲ್ಲಿ ರಬ್ಬಿ ಅಥವಾ ಏನಪ್ಪ ಅಂದ್ರೆ ಹಿಂಗಾರು ಬೇಸಾಯ ಪದ್ಧತಿ ಒಳಗೆ ಏನಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಅಕ್ಟೋಬರ್ ಮತ್ತು ಅಕ್ಟೋಬರ್ ಅಂತ ನೋಡ್ತೀವಿ. ಯಾವ ತಿಂಗಳು ರೀ? ಅಕ್ಟೋಬರ್ ಅಥವಾ ನವೆಂಬರ್. ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಬಿತ್ತನೆ ಮಾಡ್ತೀವಿ. ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ ಅಂತ ನೋಡ್ತೀವಿ ಸರ್. ಯಾವುದ್ರಿ? ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಕಟಾವು ಮಾಡುವಂತಿತ್ತಂದ್ರೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ರಬ್ಬಿ ಅಥವಾ ಹಿಂಗಾರು ಬೇಸಾಯ ಅಂತ ಕರಿತೀವಿ. ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಮುಂದೆ ಏನಪ್ಪ ಅಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡುವಂತಿದ್ರೆ ಅದಕ್ಕೆ ನಾವು ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ರಬ್ಬಿ ಬೇಸಾಯ ಅಥವಾ ಹಿಂಗಾರು ಬೇಸಾಯ ಪದ್ಧತಿಯಲ್ಲಿ ರಬ್ಬಿ ಅಥವಾ ಏನಪ್ಪ ಅಂದ್ರೆ ಹಿಂಗಾರು ಬೇಸಾಯ ಪದ್ಧತಿಯಲ್ಲಿ ಪ್ರಮುಖವಾಗಿ ಯಾವ್ಯಾವ ಬೆಳೆಗಳನ್ನು ಬೆಳಿತೀವಿ ಅಂದ್ರೆ ನರಗಸೆ ಅಂತಕ್ಕಂಥ ಒಂದು ಬೆಳೆಯನ್ನು ಬೆಳಿತೀವಿ. ಯಾವುದ್ರಿ? ನರಗಸೆ ಬೆಳಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾಳ ಸಲ ಏನಪ್ಪ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್, ಗೋಧಿ ಬೆಳಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಡಲೆ ಬೆಳಿತೀವಿ. ನೆಕ್ಸ್ಟ್ ಬಟಾಣಿ, ಹೌದ್ರಿ, ಬಟಾಣಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಓಟ್ಸ್ ಅಂತ ಬರ್ತದ. ಓಟ್ಸ್ ಅಂತ ನೋಡ್ತೀವಿ. ಯಾವ ಬೆಳೆ ರೀ? ಓಟ್ಸ್, ಬಟಾಣಿ, ಓಟ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಲಿ. ಯಾವುದ್ರಿ? ಓಟ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಸಾಸಿವೆ ಅಂತ ನೋಡ್ತೀವಿ. ಇವೆಲ್ಲವೂ ಏನಪ್ಪ ರಬ್ಬಿ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು. ನೋಡ್ರಿ, ಇದ್ರೊಳಗೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾನಪ್ಪ ಅಂದ್ರೆ ಈ ಎಕ್ಸಾಂಪಲ್ಗಳು, ಉದಾಹರಣೆಗಳು ಕೊಟ್ಟು ಏನಪ್ಪ ಅಂದ್ರೆ ಇದು ಯಾವ ಬೇಸಾಯ ಪದ್ಧತಿಗೆ ಉದಾಹರಣೆ ಕೇಳ್ತಾನ. ನೋಡ್ರಿ, ನರಗಸೆ ಇರ್ಬೋದು, ಗೋಧಿ, ಕಡಲೆ, ಆಮ್ಯಾಗ ಯಾವಪ್ಪ ಅಂದ್ರೆ ಬಾರ್ಲಿ ಒಂದು ಬರ್ತದೆ. ಯಾವ್ದ್ರಿ? ಬಾರ್ಲಿ ಅಂತ ನೋಡ್ತೀವಿ. ಬಾರ್ಲಿ, ಆಮ್ಯಾಗ ಬಟಾಣಿ, ಓಟ್ಸು ಮತ್ತು ಸಾಸಿವೆ. ಇವೆಲ್ಲವೂ ಏನಪ್ಪ ಅಂದ್ರೆ ರಬ್ಬಿ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೂ ಉದಾಹರಣೆಗಳು. ಇವುಗಳನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಇವು 2, 4, 6, 7 ಬೆಳೆಗಳಿದಾವೆ. ಇವನ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕು ನೀವು. ಇಲ್ಲಿ ಒಳಗೆ ಹೈಯೆಸ್ಟ್ ಕೇಳಿರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಈ ಹೈಯೆಸ್ಟ್ ಗೋಧಿ ಮೇಲೆ ಕೇಳಿದಾನ. ಗೋಧಿ ಯಾವ ಬೇಸಾಯ ಪದ್ಧತಿ? ಹಿಂಗಾರು ಅಥವಾ ಮುಂಗಾರು ಅಥವಾ ಜೈದ್ ಬೇಸಾಯ ಅಂತ ಹಿಂಗೆ ಕೇಳಿದಾನ. ಬಟ್ ನಮ್ಗೆ ಗೊತ್ತಿರ್ಬೇಕ್ರಿ, ಇಲ್ಲಿ ಗೋಧಿ ಅಂತಕ್ಕಂಥ ಏನಪ್ಪ ಅಂದ್ರೆ ರಬ್ಬಿ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು. ಅದಕ್ಕೆ ನರಗಸೆ, ಗೋಧಿ, ಕಡಲೆ, ಬಾರ್ಲಿ, ಬಟಾಣಿ, ಓಟ್ಸು, ಸಾಸಿವೆ ಇವೆಲ್ಲವೂ ಏನಪ್ಪ ಅಂತಂದ್ರೆ ರಬ್ಬಿ ಬೇಸಾಯಕ್ಕೆ ಉಳಿದದ್ದು ಬಿಟ್ಬಿಡ್ರಿ. ಇವಾಗ ಅಷ್ಟೇ ನೆನಪಿಟ್ಕೊಳ್ರಿ. ಇನ್ನು ಉಳಿದದ್ದು ಯಾವುದಾದ್ರೂ ಬಂದಿದ್ದಪ್ಪ ಅಂತಂದ್ರೆ ಅವು ಖಾರಿಫ್ ಅಥವಾ ಮುಂಗಾರು ಬೇಸಾಯ ಪದ್ಧತಿಗೆ ಮುಂಗಾರು ಬೇಸಾಯಕ್ಕಿನ ಉದಾಹರಣೆ ಆಗಿರ್ತಾವ. ಬಟ್ ನಾವು ಎಕ್ಸಾಮ್ದಾಗ ನಮ್ಮ ಕರೆಕ್ಟಾಗಿ ನಾವು ಇದನ್ನು ಕರೆಕ್ಟಾಗಿ ಮಾಡ್ಬೇಕಪ್ಪ ಅಂದ್ರೆ ಈ ರಬ್ಬಿ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳು ನಾವು ನೆನಪಿಟ್ಕೋದ್ರಿಂದ ಉಳಿದಿರ್ತಕ್ಕಂಥ ಬೆಳೆಗಳು ಯಾವುದಕ್ಕೆ ಇರ್ತಾವಪ್ಪ ಅಂದ್ರೆ ಖಾರಿಫ್ ಅಥವಾ ಏನಪ್ಪ ಅಂದ್ರೆ ಮುಂಗಾರು ಬೇಸಾಯ ಇರ್ತಾವ. ಇನ್ನು ಇದ್ರೊಳಗೆ ಋತುಮಾನ ಬೇಸಾಯಗಳು ಇನ್ನೊಂದು ಯಾವಪ್ಪ ಅಂದ್ರೆ ಜೈದ್ ಬೇಸಾಯ ಅಂತ ಬರ್ತದೆ. ಯಾವ ಬೇಸಾಯ ರೀ? ಜೈದ್ ಬೇಸಾಯ ಅಂತ ನೋಡ್ತೀವಿ. ಇದನ್ನ ಜೈದ್ ಬೇಸಾಯ ಅಥವಾ ಬೇಸಿಗೆ ಬೇಸಾಯ ಅಂತ ಏನು ಮಾಡ್ತಾರೆ ಕರೀತಾರೆ. ಬೇಸಿಗೆ ಕಾಲಾವಧಿ ಒಳಗೆ ನೀರಾವರಿ ಮಾರ್ಚ್ ಟು ಮೇ ಅಂತ ನೋಡ್ತೀವಿ. ಆ ಬೇಸಿಗೆ ದಿನಮಾನದೊಳಗೆ ನೀರಾವರಿ ಇರ್ತಕ್ಕಂಥ ಸ್ಥಳಗಳಲ್ಲಿ, ನೀರಾವರಿ ಇರುವ ಪ್ರದೇಶಗಳಲ್ಲಿ ಏನು ಮಾಡ್ತೀವಿ ಅಂದ್ರೆ ಈ ಕಲ್ಲಂಗಡಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಕರ್ಬೂಜ ಇರ್ಬೋದು ಅಥವಾ ಇತರೆ ತರಕಾರಿಗಳು ಬೆಳೀತಕ್ಕಂಥ ಒಂದು ಬೇಸಾಯ ಪದ್ಧತಿಗೆ ನಾವು ಜೈದ್ ಬೇಸಾಯ ಅಂತ ನೋಡ್ತೀವಿ. ತರಕಾರಿಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆ ಏನಾದ್ರು ಕೊಟ್ಟಂದ್ರೆ ಅದಕ್ಕೆ ಯಾವುದಕ್ಕೆ ಇರ್ತೈತೆ ರೀ? ಜೈದ್ ಬೇಸಾಯ ಅಥವಾ ಜಡ್ ಬೇಸಾಯಕ್ಕೆ ಪ್ರಮುಖ ಉದಾಹರಣೆ ಇರ್ತದೆ. ಬಟ್ ನಾವು ಏನು ಮಾಡಬೇಕು ಅಂದ್ರೆ ಇದನ್ನಷ್ಟೇ ನೆನಪಿಟ್ಕೊಳ್ರಿ. ಮೊದಲು ರಬ್ಬಿ ಅಥವಾ ಹಿಂಗಾರು ಬೇಸಾಯ ಪದ್ಧತಿಗೆ ಪ್ರಮುಖ ಬೆಳೆಗಳಿದಾವಲ್ಲ ಅವನ್ನಷ್ಟು ನೆನಪಿಟ್ಕೊಳ್ರಿ. ಉಳಿದು ನಿಮ್ಗೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಗೊತ್ತಾಗ್ತವೆ. ಇದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಗೊತ್ತಿರ್ಬೇಕು. ಇಲ್ಲಿ ನರಗಸೆ ಬೆಳೆಯು ಯಾವ ಬೇಸಾಯ ಪದ್ಧತಿ ಉದಾಹರಣೆ ಅಂತ ಕೇಳಿದ ಸರ ನರಗಸೆ ಅಂತಕ್ಕಂಥದ್ದು ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಯಾವುದ್ರಿ? ಇಲ್ಲೈತಿ. ಅಂದ್ರೆ ಹಿಂಗಾರು ಬೇಸಾಯ ಪದ್ಧತಿ ಅಥವಾ ಖಾರಿಫ್ ಬೇಸಾಯ ಅಂತ ನೋಡ್ತೀವಿ. ಆಪ್ಷನ್ಸ್ ಬಿ. ಯಾವುದ್ರಿ? ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ಹಿಂಗಾರು ಬೇಸಾಯಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಂತೇಳಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು. ತಿಳಿತ ಅಂತ ಅನ್ಕೋತೇನೆ ರೀ. ನೆಕ್ಸ್ಟ್ ತಗೊಂಡ್ರಿ, ಈ ಕೆಳಗಿನ ಯಾವ ಉತ್ಪನ್ನ GI ಟ್ಯಾಗ್ ಪಡೆದಿದೆ ಅಂತ ಕೇಳಿದಾನು. ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು. ಇದನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಇಳಕಲ್ ಸೀರೆ, ಜಾನಗೇರಿ ಹಲಸು, ಸಾಗರದ ಅಪ್ಪೆ ಮುಡಿ, ಮೇಲಿನ ಎಲ್ಲವೂ ಅಂತ ಕೇಳಿದಾನೆ. ಇಲ್ಲಿ ಆನ್ಸರ ನಮಗೆಲ್ಲ ಕೊಟ್ಟಿದ್ದಾನ. ಸ್ವಲ್ಪ ಇದ್ರದ್ದು ಏನಪ್ಪ ಅಂದ್ರೆ GI ಟ್ಯಾಗ್ ಅಂತಂದ್ರೆ ಏನು ಒಂದು ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ. ಇಲ್ಲಿ GI ಟ್ಯಾಗ್ ಅಂತ ಕೊಟ್ಟಿದ್ದಾನೆ ರೀ. GI ಟ್ಯಾಗ್ ಏನಪ್ಪ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್. ಜಿಯೋಗ್ರಾಫಿಕಲ್
ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ನೋಡ್ತೀವಿ ನಾವು. ಹೌದ್ರಿ, ಇಂಡಿಕೇಟರ್ ಅಲ್ಲ, ಇಂಡಿಕೇಶನ್, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ನೋಡ್ತೀವಿ. ಜಿ ಐ ಮೀನ್ಸ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್, ಭೌಗೋಳಿಕ ಸ್ಥಾನಮಾನ ಅಂತ ನೋಡ್ತೀವಿ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ. ಸರ್, ಈ ಜಿ ಐ ಟ್ಯಾಗನ್ನು ಯಾಕೆ ಕೊಡ್ತಾರೆ? ಜಿ ಐ ಟ್ಯಾಗ್ದಿಂದ ಏನೊಂದು ಅವಶ್ಯಕತೆ ಐತಿ, ಇದನ್ನ ಯಾಕೆ ಕೊಡ್ಬೇಕಂತೈತಿ? ಇಲ್ಲಿ ನೋಡ್ರಿ, ಯಾವುದೇ ಒಂದು ಉತ್ಪನ್ನದ ಭೌಗೋಳಿಕ ವಿಶೇಷತೆಯನ್ನು, ನಾನು ಅದನ್ನ ಇಲ್ಲಿ ಬೋರ್ಡ್ ಮೇಲೆ ಬರೆಯಕ್ಕೆ ಹೋಗಲ್ರಿ, ಭಾಳ ಆಗ್ತದೆ, ಸ್ವಲ್ಪ ಕರೆಕ್ಟಾಗಿ ಕೇಳ್ರಿ. ಒಂದು ಉತ್ಪನ್ನದ ಭೌಗೋಳಿಕ ವಿಶೇಷತೆ ಅಥವಾ ಆ ಉತ್ಪನ್ನದ ವಿಶೇಷತೆಯನ್ನು ಮಾನ್ಯ ಮಾಡಲು ಅಥವಾ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಅದನ್ನು ಗುರುತ ಮಾಡಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತಕ್ಕಂಥ ಒಂದು ಟ್ಯಾಗನ್ನು ಏನು ಮಾಡ್ತಾರೆ ಅದನ್ನು ನೀಡ್ತಾರೆ. ಭೌಗೋಳಿಕ ಸ್ಥಾನಮಾನ ಏನು ಮಾಡ್ತಾರೆ ಅಂದ್ರೆ ನೀಡ್ತಾರೆ. ಒಂದು ಉತ್ಪನ್ನದ ಭೌಗೋಳಿಕ ಸ್ಥಾನ ಮತ್ತು ಆ ಉತ್ಪನ್ನದ ವಿಶೇಷತೆಯನ್ನು ಮಾನ್ಯ ಮಾಡುವುದರ ಉದ್ದೇಶದಿಂದ ಏನಪ್ಪ ಅಂದ್ರೆ ಒಂದು ಉತ್ಪನ್ನಗಳಿಗೆ ಏನಪ್ಪ ಅಂದ್ರೆ ಜಿ ಐ ಟ್ಯಾಗ್ ಅಂತಕ್ಕಂಥದ್ದನ್ನು ನೀಡ್ತಾರೆ. ಈ ಜಿ ಐ ಟ್ಯಾಗ್ ಅಂತಕ್ಕಂಥದ್ದು 2003ರಲ್ಲಿ, ಯಾವಾಗ್ರಿ 2003 ಸೆಪ್ಟೆಂಬರ್ ಅಂತ ನೋಡ್ತೀವಿ. 2003 ಸೆಪ್ಟೆಂಬರ್ ತಿಂಗಳಿಂದ, ಸೆಪ್ಟೆಂಬರ್ ಇದರಿಂದ ಏನಪ್ಪ ಅಂದ್ರೆ ಇದನ್ನು ಆರಂಭ ಮಾಡ್ತಾರೆ. ಜಿಯೋಗ್ರಫಿಕಲಿ 2003 ಸೆಪ್ಟೆಂಬರ್ ಏನಪ್ಪ 15 ಅಂತ ನೋಡ್ತೀವಿ. ಯಾವಾಗ್ರಿ ಸೆಪ್ಟೆಂಬರ್ 15 ಅಂತ ನೋಡ್ತೀವಿ. ಸೆಪ್ಟೆಂಬರ್ 15ರಿಂದ ಏನಪ್ಪ ಅಂದ್ರೆ ಈ ಒಂದು ಜಿ ಐ ಟ್ಯಾಗ್ ನೀಡ್ತಕ್ಕಂಥ ಒಂದು ಪದ್ಧತಿ ಏನಪ್ಪ ಅಂದ್ರೆ ಜಾರಿಗೆ ತರ್ತಾರ. ಯಾವ ಒಂದು ಕಾಯ್ದೆ ಪ್ರಕಾರ ಅಂದ್ರೆ 1999 ಭೌಗೋಳಿಕ ಕಾಯ್ದೆ ಪ್ರಕಾರ, 1999 ಭೌಗೋಳಿಕ ಕಾಯ್ದೆ ಅನ್ವಯ 2003 ಸೆಪ್ಟೆಂಬರ್ 15ರಿಂದ ಜಿ ಐ ಟ್ಯಾಗ್ ಅನ್ನ ಏನಪ್ಪ ಅಂದ್ರೆ ಆರಂಭಗೊಳಿಸ್ತಾರ. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಉತ್ಪನ್ನ ಯಾವಪ್ಪ ಅಂದ್ರೆ ಡಾರ್ಜಿಲಿಂಗ್ ಅಂತ ಬರ್ತದ್ರಿ. ಯಾವ್ದ್ರಿ? ಡಾರ್ಜಿಲಿಂಗ್ ಚಹಾ ಅಂತ ನೋಡ್ತೀವಿ. ಈ ಡಾರ್ಜಿಲಿಂಗ್ ಚಹಾ ಅಂತಕ್ಕಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಉತ್ಪನ್ನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಪ್ರಸ್ತುತ ಎಷ್ಟು ಬೆಳೆಗಳು ಜಿ ಐ ಟ್ಯಾಗ್ ಪಡ್ಕೊಂಡ್ರೆ ಹೆಚ್ಚು ಕಡಿಮೆ ಈಗ ಇಲ್ಲಿವರೆಗೆ ಏನಪ್ಪ ಅಂದ್ರೆ 463 ಎಷ್ಟ್ರಿ 463 ಉತ್ಪನ್ನಗಳು ಇಲ್ಲಿವರೆಗೆ ಪ್ರಸ್ತುತ ಭಾರತದಲ್ಲಿ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಬೆಳೆಗಳಂತ ನೋಡ್ತೀವಿ, ಉತ್ಪನ್ನಗಳಂತ ನೋಡ್ತೀವಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂತಂದ್ರೆ ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಉತ್ಪನ್ನಗಳು ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿವೆಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ 47 ಉತ್ಪನ್ನಗಳು ಜಿ ಐ ಟ್ಯಾಗ್ ಅನ್ನ ಪಡೆದುಕೊಳ್ಳುವುದರ ಮುಖಾಂತರ ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ಕರ್ನಾಟಕ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಕರ್ನಾಟಕದಲ್ಲಿ ಎಷ್ಟು ಉತ್ಪನ್ನಗಳು ಜಿ ಐ ಟ್ಯಾಗ್ ಅನ್ನ ಪಡ್ಕೊಂಡವಪ್ಪ ಅಂತಂದ್ರೆ 47 ಉತ್ಪನ್ನಗಳು ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿದವ. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಳಕಲದ ಸೀರೆಗಳು, ಜಾಣಿಗೆರೆ ಹಲಸು, ಸಾಗರದ ಅಪ್ಪೆ ಮುಡಿ ಅಂತ ನೋಡ್ತೀವಿ. ಇವೆಲ್ಲವೂ ಏನಪ್ಪ ಅಂದ್ರೆ ಈ ಎಲ್ಲ ಉತ್ಪನ್ನಗಳು ನಮ್ಮ ಕರ್ನಾಟಕದಲ್ಲಿ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಉತ್ಪನ್ನಗಳಂತ ನೋಡ್ತೀವಿ. ನೋಡ್ರಿ, 47 ಉತ್ಪನ್ನಗಳು ಏನಪ್ಪ ಅಂದ್ರೆ ನೆಸಸರಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದಷ್ಟು ಉತ್ಪನ್ನಗಳು ಏನದಾವಲ್ರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಮೈಸೂರಿನ ವೀಳ್ಯದೆಲೆ ಇರ್ಬೋದು, ಮೈಸೂರಿನ ಸ್ಯಾಂಡಲ್ ಸೋಪ್ ಇರ್ಬೋದು, ಗಂಧದ ಎಣ್ಣೆ ಇರ್ಬೋದು. ಹೌದ್ರಿ, ಇಲ್ಲಿ ಆ ಬೆಂಗಳೂರಿನ ನೀಲಿ ದ್ರಾಕ್ಷಿ ಇರ್ಬೋದು, ಕೆಂಪು ಗುಲಾಬಿ ಇರ್ಬೋದು, ಸಿರಿಸಿಯ ಅಡಕೆ ಇರ್ಬೋದು, ಕೋರ್ಗದ ಕಾಫಿ ಇರ್ಬೋದು, ಇಳ್ಕಲ್ಲದ ಸೀರೆಗಳು ಇರ್ಬೋದು. ಹೌದ್ರಿ, ಕೆಲವೊಂದಷ್ಟು ಇಂಥ ಉತ್ಪನ್ನಗಳು ಏನಾಗ್ತವಪ್ಪ ಅಂದ್ರೆ ಕೆಲವೊಂದಷ್ಟು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ಪನ್ನಗಳು ಇರ್ತಾವ್ರಿ. ಅವುಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ನೋಡಬೇಕು. ಇಲ್ಲಾಂತಂದ್ರೆ ಇದನ್ನ ಏನಪ್ಪ ಅಂದ್ರೆ ವಿಶೇಷತೆ ಕೇಳಿದ್ರೆ ಕರೆಂಟ್ ಇವೆಂಟ್ಸ್ ಮ್ಯಾಗ ಯಾವುದಾದ್ರೂ ಹೊಸದ ಒಂದು ಉತ್ಪನ್ನ ಏನಾದ್ರೂ ಜಿ ಐ ಟ್ಯಾಗಿಗೆ ಸೇರ್ಪಡೆ ಆಗಿತ್ತಂದ್ರೆ ಅದರ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಬಟ್ ಬೇಸಿಕ್ ಆಗಿ ಏನಪ್ಪ ಅಂದ್ರೆ ಇಷ್ಟು ಜಿ ಐ ಟ್ಯಾಗ್ ಅಂತಂದ್ರೆ ಇನ್ನು ಜಿ ಐ ಟ್ಯಾಗ್ ಅತಿ ಹೆಚ್ಚು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದು? ಪ್ರಥಮ ಸ್ಥಾನದಲ್ಲಿ ಎಷ್ಟು ಜಿ ಐ ಟ್ಯಾಗ್ ಉತ್ಪನ್ನಗಳದಾವ ನಮ್ಮ ಭಾರತದಲ್ಲಿ? ಇನ್ನು ಡಾರ್ಜಿಲಿಂಗ್ ಚಹಾ ಅಂತ ಬರ್ತದ. ಈ ಡಾರ್ಜಿಲಿಂಗ್ ಚಹಾ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಉತ್ಪನ್ನ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ನಮ್ಮಲ್ಲಿ ಚನ್ನಪಟ್ಟಣದ ಗೊಂಬೆಗಳು, ಕೆನ್ನಾಳದ ಗೊಂಬೆಗಳು ಅಂತ ನೋಡ್ತೀವಿ. ಹೌದ್ರಿ, ಇವೆಲ್ಲವೂ ಏನಪ್ಪ ಅಂದ್ರೆ ಜಿ ಐ ಟ್ಯಾಗ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಉತ್ಪನ್ನಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಾನು ನೆಕ್ಸ್ಟ್ ನೋಡ್ರಿ, ಹಳ್ಳಿಕಾರ ದನದ ತಳಿಯ ಮೂಲ ಯಾವುದು ಅಂತ ಕೇಳಿದ ನಾನು. 5ನೇ ಕ್ವಶನ್ಸ್ ರೀ, ಹಳ್ಳಿಕಾರ ದನದ ತಳಿಯ ಮೂಲ ಯಾವುದು ಅಂತ ಕೇಳಿದ. ಹಳ್ಳಿಕಾರ ಅಂತಕ್ಕಂಥ ಒಂದು ದನದ ತಳಿ ಕಂಡು ಬರ್ತದ್ರಿ. ಹಳ್ಳಿಕಾರದ ಇಲ್ಲಿ ಪಶು ಸಂಗೋಪನೆ ಅಂತ ನೋಡ್ತೀವಿ ನಾವು. ಪಶು ಸಂಗೋಪನೆ ಅಂತ ನೋಡ್ತೀವಿ. ಪಶು ಸಂಗೋಪನೆ ಅಂತ ನೋಡ್ತೀವಿ. ಈ ಪಶು ಸಂಗೋಪನೆ ಅಂತಕ್ಕಂಥದ್ದು ಪಶು ಸಂಗೋಪನೆ ಅಂತ ಬರ್ತದ. ಈ ಪಶು ಸಂಗೋಪನೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಅಥವಾ ಪ್ರಸ್ತುತ ಭಾರತದಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುತ್ತೆ. ರೈತರು ಏನಪ್ಪ ಅಂದ್ರೆ ಈ ಕೃಷಿಯನ್ನು ಮಾಡುವುದರ ಜೊತೆಗೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಪಶು ಸಂಗೋಪನೆಯನ್ನು ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಆದ್ರೆ ಹಳ್ಳಿಕಾರ ಅಂತಕ್ಕಂಥ ಒಂದು ದನದ ತಳಿ ಕಂಡು ಬರ್ತದ. ಆ ಹಳ್ಳಿಕಾರ ಅಂತಕ್ಕಂಥ ಒಂದು ದನದ ತಳಿಯನ್ನು
ಯಾವ ಒಂದು ತಳಿಯ ಮೂಲ ಯಾವುದು ಅಂತ ಕೇಳಿದನ ಹಳ್ಳಿಕಾರ ಅಂತಕ್ಕಂಥ ದನದ ತಳಿಯಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಈ ಹಾಸನ ಜಿಲ್ಲೆ ಅಂತ ನೋಡ್ತೀವಿ. ಹಳ್ಳಿಕಾರ ಅಂತಕ್ಕಂಥ ದನದ ತಳಿಯ ಒಂದು ಮೂಲ ಅಂತ ನೋಡ್ತೀವಿ, ಈ ಹಳ್ಳಿಕಾರ ಅಂತ ಬರ್ತದ. ಹಳ್ಳಿಕಾರ ದನದ ತಳಿಯ ಮೂಲ ಯಾವುದಪ್ಪ ಅಂತಂದ್ರೆ ಹಾಸನ ಜಿಲ್ಲೆ ಸರ್. ಹಾಸನ ಇದರ ಮೂಲ ತಳಿ ಅಂತ, ಮೂಲ ಒಂದು ಸ್ಥಾನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಹಳ್ಳಿಕಾರ ಇರ್ಬೋದು, ಒಟ್ಟು ದನದೊಳಗೆ ಏನಪ್ಪ ಅಂದ್ರೆ ಹಳ್ಳಿಕಾರ ಅಂತ ಬರ್ತದ. ನೆಕ್ಸ್ಟ್ ಇನ್ನೊಂದು ಯಾವದಪ್ಪ ಅಂತಂದ್ರೆ ಕಿಲಾರಿ ತಳಿ ಅಂತ ಬರ್ತದ. ಯಾವ್ದ್ರಿ? ಕಿಲಾರಿ ತಳಿ ಅಂತ ನೋಡ್ತೀವಿ. ಕಿಲಾರಿ ತಳಿ ಅಂತಕ್ಕಂಥ ಒಂದು ದನದ ತಳಿ ಕಂಡು ಬರ್ತದ, ಕಿಲಾರಿ ಅಂತ ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಯೋನಿ ತಳಿ ಅಂತ ಬರ್ತದ. ಯಾವ್ದ್ರಿ? ಡಿಯೋನಿ ತಳಿ ಅಂತ ನೋಡ್ತೀವಿ. ನೆಕ್ಸ್ಟ್ ನಮ್ಮ ಕರ್ನಾಟಕದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದನದ ತಳಿ ಅಮೃತ್ ಮಹಲ್. ಯಾವ್ದ್ರಿ? ಅಮೃತ್ ಮಹಲ್ ದನದ ತಳಿ ಅಂತ ನೋಡ್ತೀವಿ. ನೆಕ್ಸ್ಟ್ ಅಲಂಬವಾಡಿ ಅಂತ ಬರ್ತದ. ಅಲಂಬವಾಡಿ ಅಂತಕ್ಕಂಥದ್ದು ಇದು ಸಹ ಏನಪ್ಪ ಅಂದ್ರೆ ಒಂದು ದನದ ತಳಿ ರೀ. ನೆಕ್ಸ್ಟ್ ಮಲೆನಾಡು ಗಿಡ್ಡ ಅಂತ ಬರ್ತದೆ. ಯಾವ್ದ್ರಿ? ಮಲೆನಾಡು ಗಿಡ್ಡ ಅಂತ ನೋಡ್ತೀವಿ. ಆ ಮಲೆನಾಡು ಗಿಡ್ಡ ಅಂತಕ್ಕಂಥ ಒಂದು ತಳಿ ಕಂಡು ಬರ್ತದ. ಇವು ದನದ ತಳಿಗಳು, ಪ್ರಮುಖವಾಗಿರ್ತಕ್ಕಂಥ ದನದ ತಳಿಗಳು. ಒಂದು ಹಳ್ಳಿಕಾರ, ಇನ್ನೊಂದು ಕಿಲ್ಲಾರಿ ತಳಿ, ನೆಕ್ಸ್ಟ್ ಡಿಯೋನಿ ಅಂತಕ್ಕಂಥ ತಳಿ ಕಂಡು ಬರ್ತದ. ನೆಕ್ಸ್ಟ್ ಅಮೃತ್ ಮಹಲ್ ಅಂತಕ್ಕಂಥ ಒಂದು ದನದ ತಳಿ ಕಂಡು ಬರ್ತದ. ನೆಕ್ಸ್ಟ್ ಆಲಂಬವಾಡಿ ಅಂತಕ್ಕಂಥ ದನದ ತಳಿ, ನೆಕ್ಸ್ಟ್ ಮಲೆನಾಡು ಗಿಡ್ಡ ಅಂತೇಳಿ ಇವು ಪ್ರಮುಖವಾಗಿರ್ತಕ್ಕಂಥ ಒಂದು ದನದ ತಳಿಗಳು. ಆದ್ರೆ ಹಳ್ಳಿಕಾರ ಅಂತಕ್ಕಂಥ ಒಂದು ದನ ಐತಲ್ರಿ, ಈ ಹಳ್ಳಿಕಾರ ದನದ ತಳಿ ಮೂಲ ಯಾವತ್ತಪ್ಪ ಅಂದ್ರೆ ಹಾಸನ ಅಂತ ನೋಡ್ತೀವಿ. ಈ ಒಂದು ಹಳ್ಳಿಕಾರ ದನವನ್ನು ಅತಿ ಹೆಚ್ಚಾಗಿ, ಈ ಒಂದು ದನದ ತಳಿಯನ್ನು ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಭಾರವನ್ನು ಅಳಿಲಿಕ್ಕೆ ಅತಿ ಹೆಚ್ಚು ಇದನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಈ ಒಂದು ದನದ ತಳಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಹಾಸನ ಇರ್ಬೋದು, ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದೊಳಗೆ ಈ ಒಂದು ಹಳ್ಳಿಕಾರ ದನದ ತಳಿ ಏನಪ್ಪ ಅಂದ್ರೆ ಕಂಡು ಬರ್ತದೆ. ಇದನ್ನು ಯಾವುದಕ್ಕೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಂದ್ರೆ ಭಾರವನ್ನು ಎಳೆಯಲಿಕ್ಕೆ. ಯಾವುದಕ್ಕೆ? ಭಾರವನ್ನು ಎಳೆಯಲಿಕ್ಕೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಈ ಒಂದು ದನದ ತಳಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕಿಲಾರಿ ತಳಿ ಅಂತ ಬರ್ತದ. ಈ ಕಿಲಾರಿ ತಳಿ ಅಂತಕ್ಕಂಥದ್ದು ಕರ್ನಾಟಕದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ದನದ ತಳಿ ರೀ. ಇದು ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ವಿಜಯಪುರ ಅಂತ ನೋಡ್ತೀವಿ. ಯಾವ್ದ್ರಿ? ವಿಜಯಪುರ. ನೆಕ್ಸ್ಟ್ ರೀ ಬಾಗಲಕೋಟೆ. ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ. ಯಾವ್ದ್ರಿ? ಹುಬ್ಬಳ್ಳಿ ಧಾರವಾಡ ಅಂತ ನೋಡ್ತೀವಿ. ಈ ಭಾಗದೊಳಗೆ ಏನಪ್ಪ ಅಂದ್ರೆ ಈ ಒಂದು ಕಿಲಾರಿ ತಳಿ ಏನಪ್ಪ ಅಂದ್ರೆ ಇಲ್ಲಿ ದನದ ತಳಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ನೋಡ್ತೀವಿ. ಈ ಕಿಲಾರಿ ದನದ ತಳಿ ಏನಪ್ಪ ಅಂದ್ರೆ ಹಳ್ಳಿಕಾರಕ್ಕಿಂತಲೂ ಸ್ವಲ್ಪ ಎತ್ತರವಾಗಿ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥ ಒಂದು ಕಿಲಾರಿ ತಳಿ. ಭಾಳ ವೇಗವಾಗಿ ಓಡ್ಲಿಕ್ಕೆ ಏನಪ್ಪ ಅಂದ್ರೆ ಇದು ಭಾಳ ಅತಿ ಸೂಕ್ತವಾಗಿರ್ತಕ್ಕಂಥ, ಇದನ್ನ ವ್ಯವಸಾಯಕ್ಕಾಗಿ ಏನಪ್ಪ ಅಂದ್ರೆ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಇನ್ನು ಡಿಯೋನಿ ತಳಿ ಅಂತ ನೋಡ್ತೀವಿ. ಈ ಡಿಯೋನಿ ತಳಿ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಹಾಲಿನ ತಳಿ ಇದು. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಾಲಿನ ತಳಿ ಯಾವಪ್ಪ ಅಂದ್ರೆ ಡಿಯೋನಿ ತಳಿ. ಇದು ಮೂಲತಃ ಇದರ ಸ್ಥಾನ ಮೂಲ ಯಾವುದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಮೂಲ. ಇದು ಯಾವ್ದ್ರಿ? ಈ ತಳಿಯ ಮೂಲ ಯಾವಪ್ಪ ಅಂದ್ರೆ ಆಂಧ್ರ ಪ್ರದೇಶ ಮೂಲ ಅಂತ ನೋಡ್ತೀವಿ. ದಕ್ಷಿಣ ಭಾರತದಲ್ಲಿ ಹಾಲಿನ ತಳಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದನದ ತಳಿ ಯಾವಪ್ಪ ಅಂದ್ರೆ ಡಿಯೋನಿ ತಳಿ ಅಂತ ನೋಡ್ತೀವಿ. ನೆಕ್ಸ್ಟ್ ಅಮೃತ್ ಮಹಲ್ ಅಂತ ಬರ್ತದ. ಅಮೃತ್ ಮಹಲ್ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಭಾರವನ್ನು ಎಳೆಯಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ದನದ ತಳಿ ಯಾವಪ್ಪ ಅಂದ್ರೆ ಅಮೃತ್ ಮಹಲ್ ತಳಿ ಅಂತ ನೋಡ್ತೀವಿ. ಈ ಅಮೃತ್ ಮಹಲ್ ತಳಿ ಏನಪ್ಪ ಅಂದ್ರೆ ಚಾಮರಾಜನಗರ, ಆಮೇಲೆ ಏನಪ್ಪ ಅಂದ್ರೆ ಮೈಸೂರು, ಹಾಸನ, ನೆಕ್ಸ್ಟ್ ಯಾವಪ್ಪ ಅಂದ್ರೆ ಮಂಡ್ಯ ಈ ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಈ ಒಂದು ಅಮೃತ್ ಮಹಲ್ ತಳಿ ಕಂಡು ಬರುವುದನ್ನು ನೋಡ್ತೀವಿ. ಈ ಅಮೃತ್ ಮಹಲ್ ತಳಿಯನ್ನು ಮೈಸೂರಿನ ಒಡೆಯರ್ ಅಂತ ಬರ್ತಾರೆ. ಆ ಮೈಸೂರಿನ ಒಡೆಯರು ಇದನ್ನು ಏನಂತ ಕರೆದಾರಪ್ಪ ಅಂದ್ರೆ ಕಾವಲು ಎಂದು ಕರೆದಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ರೀ, ಇದನ್ನು ನೆನಪಿಟ್ಟುಕೊಡ್ರಿ. ಏನಂತಂದ್ರೆ ಅಮೃತ್ ಮಹಲ್ ತಳಿಯನ್ನು ಮೈಸೂರು ಒಡೆಯರು ಏನೆಂದು ಕರೆದಿದ್ದಾರಪ್ಪ ಅಂದ್ರೆ ಕಾವಲು ಎಂದು ಕರೆದಿದ್ದಾರೆ. ಮತ್ತು ಕರ್ನಾಟಕದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದನದ ತಳಿ ಅಮೃತ್ ಮಹಲ್ ಅಂತ ನೋಡ್ರಿ. ಆಲಂಬವಾಡಿ ತಳಿ ಅಂತ ಬರ್ತದೆ. ಆಲಂಬವಾಡಿ ತಳಿ ಅಂತಕ್ಕಂಥದ್ದು ಇದು ಈ ಚಾಮರಾಜನಗರ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಅಂತ ಬರ್ತದೆ. ಆ ಚಾಮರಾಜನಗರ ಜಿಲ್ಲೆಯ ಈ ಬಿಳಿಗಿರಿ ರಂಗನ ಬೆಟ್ಟದ ವಲಯದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ದನದ ತಳಿ ಯಾವಪ್ಪ ಅಂದ್ರೆ ಆಲಂಬವಾಡಿ ತಳಿ ಅಂತ ನೋಡ್ತೀವಿ. ಇದನ್ನು ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಭಾರವನ್ನು ಎಳಿಲಿಕ್ಕೆ ಏನಪ್ಪ ಅಂದ್ರೆ ಬಳಕೆಯನ್ನು ಮಾಡ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಲೆನಾಡು ಗಿಡ್ಡ ಅಂತ ಬರ್ತದೆ. ಮಲೆನಾಡು ಗಿಡ್ಡ ತಳಿ ಅಂತ ನೋಡ್ತೀವಿ. ಮಲೆನಾಡು ಗಿಡ್ಡ ತಳಿ ಇದನ್ನು ಯಾವುದಕ್ಕೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾರಪ್ಪ ಅಂದ್ರೆ ಇದನ್ನು ವ್ಯವಸಾಯ ಮಾಡಲಿಕ್ಕೆ. ಯಾವುದಕ್ಕೆ ರೀ? ವ್ಯವಸಾಯ ಮತ್ತು ಗೊಬ್ಬರಕ್ಕಾಗಿ
ವ್ಯವಸಾಯ ಮತ್ತು ಗೊಬ್ಬರದ ಉದ್ದೇಶದಿಂದಾಗಿ ಏನಪ್ಪ ಅಂದರೆ ಈ ಒಂದು ಮಲೆನಾಡು ಗಿಡ್ಡ ತಳಿಯನ್ನು ದನದ ತಳಿಯನ್ನು ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಸಾಕಾಣಿಕೆಯನ್ನು ಮಾಡ್ತಾರೆ. ಇದನ್ನು ವ್ಯವಸಾಯ ಉಳುಮೆ ಮಾಡಲಿಕ್ಕೆ ಮತ್ತು ಗೊಬ್ಬರದ ಒಂದು ಉದ್ದೇಶದಿಂದಾಗಿ ಈ ಒಂದು ಮಲೆನಾಡು ಗಿಡ್ಡ ಅಂತಕ್ಕಂಥ ಒಂದು ತಳಿಯನ್ನು ಇಲ್ಲೇ ಸಾಕಾಣಿಕೆ ಮಾಡ್ತಾರೆ. ಈ ಮಲೆನಾಡು ಗಿಡ್ಡ ಅಂತಕ್ಕಂಥ ತಳಿಯು ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಶಿವಮೊಗ್ಗ, ಆಮೇಲೆ ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಮಲೆನಾಡು ಗಿಡ್ಡ ತಳಿಯನ್ನು ಕಂಡು ಬರತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಈ ಒಂದು ಪಶು ಸಂಗೋಪನೆ ಅಥವಾ ದನದ ತಳಿಗೆ ಸಂಬಂಧಪಟ್ಟಂತೆ, ದನಗಳ ತಳಿಗೆ ಸಂಬಂಧಪಟ್ಟಂತೆ ಇವು ಸ್ವಲ್ಪ ಮಾಹಿತಿ ನಿಮಗೆ ಏನಪ್ಪ ಅಂದ್ರೆ ಇರಬೇಕು. ಇದ್ರ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಹಳ್ಳಿಕಾರ ಅಂತಕ್ಕಂಥ ದನದ ತಳಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹಾಸನ ಜಿಲ್ಲೆ. ಎಲ್ರಿ ಹಳ್ಳಿಕಾರ ಅಂತಕ್ಕಂಥ ದನದ ತಳಿಯ ಮೂಲ ಯಾವಪ್ಪ ಅಂದ್ರೆ ಹಾಸನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ಸ್ ಬಿ, ಅದಕ್ಕೆ ಸರಿಯಾದ ಆನ್ಸರ್ ಇದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ಕೆಳಗಿನ ಯಾವುದನ್ನು ಕರ್ನಾಟಕದ ಕೈಗಾರಿಕೆಗಳ ತವರೂರು ಎಂದು ಕರೆಯುತ್ತಾರೆ ಅಂತ ಕೇಳಿದ. ಈ ಕೆಳಗಿನ ಯಾವ ಒಂದು ಸ್ಥಳ ಕೊಟ್ಟಿದ್ದಾನ್ರಿ ಅದನ್ನು ಕರ್ನಾಟಕದ ಕೈಗಾರಿಕೆಗಳ ತವರೂರು ಅಂತೇಳಿ ಕರೀತಾರ. ಮೈಸೂರು, ಭದ್ರಾವತಿ, ಬೆಂಗಳೂರು ಮತ್ತು ಬೆಳಗಾವಿ ಅಂತ ನೋಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಇದಕ್ಕೆ ಆನ್ಸರ್, ಸರಿಯಾದ ಆನ್ಸರ್ ಗೊತ್ತೈತೆ ಅಂತ ಅನ್ಕೋತೀನಿ. ಭಾಳ ಈ ಕ್ವಶನ್ಸನ್ನು ರಾಂಗ್ ಮಾಡಿದಾರೆ ರೀ, ಭಾಳ ಮಂದಿ ರಾಂಗ್ ಮಾಡಿದ್ದಾರೆ. ಯಾಕಂದ್ರೆ ಕೈಗಾರಿಕೆಗಳು ಅಂದ ತಕ್ಷಣ ನಮಗೇನು ನೆನಪು ಬರ್ತದ್ರಿ, ಬೆಂಗಳೂರು ಅಂತ ಅನ್ಕೋತೀವಿ ನಾವು. ಯಾಕಂದ್ರೆ ಅತಿ ಹೆಚ್ಚು IT, BT ಮತ್ತು AT ಕಂಪ್ನಿಗಳು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಅತಿ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಬೆಂಗಳೂರು ಒಳಗೆ ಕಂಡು ಬರ್ತಾವ್ರಿ. ಬಟ್ ಆ ಬೆಂಗಳೂರನ್ನೇ ಏನಪ್ಪ ಅಂದ್ರೆ ಕೈಗಾರಿಕೆಗಳ ತವರೂರು ಅಂತ ಕರೆಯೋದಿಲ್ಲ. ಯಾಕೆ ಅದನ್ನು ಕರೆಯೋದಿಲ್ಲ ಅನ್ನೋದನ್ನ ಚರ್ಚೆ ಮಾಡೋಣ. ಬಟ್ ಆಮೇಲೆ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ಸ್ ಬಿ, ಭದ್ರಾವತಿಯನ್ನ ಕರ್ನಾಟಕದ ಕೈಗಾರಿಕೆಗಳ ತವರೂರು ಅಂತ ಕರೀತಾರೆ ಸರ್. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಒಳಗೆ ಅತಿ ಹೆಚ್ಚು ಕೈಗಾರಿಕೆಗಳ ಸ್ಥಾಪನೆ, ಸಿಮೆಂಟ್ ಕೈಗಾರಿಕೆ ಇರ್ಬೋದು, ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಇರ್ಬೋದು, ಕಾಗದ ಕೈಗಾರಿಕೆ ಇರ್ಬೋದು, ಸಕ್ಕರದ ಕೈಗಾರಿಕೆ, ಮಂಡ್ಯ ಜಿಲ್ಲೆ ಯಾವುದೇ ಸಕ್ಕರೆ ಕೈಗಾರಿಕೆ ಇರ್ಬೋದು. ಹೌದು, ಇವೆಲ್ಲವೂ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಭದ್ರಾವತಿ ಒಳಗೆ ಏನಪ್ಪ ಅಂದ್ರೆ ಸ್ಥಾಪನೆ ಆಗಿದಾವ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಭದ್ರಾವತಿಯನ್ನು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯನ್ನು ಕರ್ನಾಟಕದ ಕೈಗಾರಿಕೆಗಳ ತವರೂರು ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಮತ್ತು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೆಯುತ್ತಾರೆ? ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬೇಕು. ಕಮೆಂಟ್ ಸೆಕ್ಷನ್ ಒಳಗೆ ಏನಪ್ಪ ಅಂದ್ರೆ ಕಮೆಂಟ್ ಹಾಕ್ಬೇಕ್ರಿ ಏನಂತ, ಯಾವುದನ್ನು ಕರ್ನಾಟಕದ ಯಾವ ಸ್ಥಳವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಅಂತೇಳಿ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಬಟ್ ಈ ಕೈಗಾರಿಕೆಗಳ ತವರೂರು ಅಂತೇಳಿ ಭದ್ರಾವತಿಯನ್ನು ಏನು ಮಾಡ್ತಾರೆ ಅಂತ ಕರೀತಾರೆ. ನೋಡ್ರಿ, ಕೈಗಾರಿಕೆಗಳಂತಂದ್ರೆ ಏನು ನಿಮಗೆಲ್ಲ ಗೊತ್ತೈತಿ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ತಯಾರಿಸುವ ಅಥವಾ ಪ್ರಾಥಮಿಕ ವಸ್ತುಗಳನ್ನು ದ್ವಿತೀಯ ವಸ್ತುಗಳಾಗಿ ಮಾರ್ಪಡಿಸ್ತಕ್ಕಂಥ ಒಂದು ತಂತ್ರಜ್ಞಾನ ಕ್ರಮ ಏನಪ್ಪ ಅಂದ್ರೆ ಕೈಗಾರಿಕೆಗಳು ಅಂತ ಕರಿತೀವಿ. ಸೊ ಆ ಕಾರಣದಿಂದಾಗಿ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರೆದಿರ್ತಕ್ಕಂಥ ಪ್ಲ್ಯಾನಡ್ ಎಕನಾಮಿ ಫಾರ್ ಇಂಡಿಯಾ ಏನ್ರಿ, ಯಾವುದು ಅವರು ಪ್ಲ್ಯಾನಡ್ ಎಕನಾಮಿ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾರೆ. ಪ್ಲ್ಯಾನಡ್ ಎಕನಾಮಿ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾರ. ಈ ಪ್ಲ್ಯಾನಡ್ ಎಕನಾಮಿ ಫಾರ್ ಇಂಡಿಯಾದೊಳಗೆ ಏನು ಹೇಳ್ತಾರಪ್ಪ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅದರ್ವೈಸ್ ಪೆರಿಸ್ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ರೀ, ವಿನಾಶ ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದನ್ನು ಕೇಳಿದಾನ, ಕೈಗಾರೀಕರಣ ಇಲ್ಲವೇ ವಿನಾಶ ಎಂದು ಹೇಳಿದವರು ಯಾರು? ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾರ್ರೀ? ವಿಶ್ವೇಶ್ವರಯ್ಯ ಅಂತ ನೋಡ್ತೀವಿ. ಈ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯ ಅಂತ ನೋಡ್ತೀವಿ. ವಿಶ್ವೇಶ್ವರಯ್ಯರವರು ಏನು ಮಾಡಿದಾರಪ್ಪ ಅಂದ್ರೆ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತ ಏನು ಮಾಡಿದಾರೆ ಅಂದ್ರೆ ಹೇಳಿದಾರ. ಅದು ಯಾವುದ್ರೊಳಗೆ ಅಂತಪ್ಪ ಅಂದ್ರೆ ಅವರು ಬರೆದಿರ್ತಕ್ಕಂಥ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾದೊಳಗೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಹೇಳ್ತಾರೆ. ಸೊ ಕೈಗಾರೀಕರಣ ಇಲ್ಲವೇ ವಿನಾಶ, ಇಂಡಸ್ಟ್ರಿಯಲೈಸೇಷನ್ ಅದರ್ವೈಸ್ ಪೆರಿಸ್, ಇವರು ಕೊಟ್ಟಿರ್ತಕ್ಕಂಥ ಈ ಒಂದು ಹೇಳಿಕೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಕೈಗಾರಿಕೆಗಳು ಅಭಿವೃದ್ಧಿ ಆಗಲಿಕ್ಕೆ ಏನಪ್ಪ ಅಂದ್ರೆ ಕಾರಣವಾದವು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಕೈಗಾರಿಕಾ ವಲಯಗಳಿವೆ? ಎಷ್ಟು ಕೈಗಾರಿಕಾ ವಲಯಗಳದಾವಪ್ಪ ಅಂದ್ರೆ 5 ಕೈಗಾರಿಕಾ ವಲಯಗಳದಾವ. ಭಾಳ ಇಂಪಾರ್ಟೆಂಟ್ ರೀ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ಕೈಗಾರಿಕಾ ವಲಯಗಳಪ್ಪ ಅಂದ್ರೆ 5 ಕೈಗಾರಿಕಾ ವಲಯಗಳದಾವ. ಇನ್ನು ಭಾರತ ಅಂತ ಬಂದಾಗ ಭಾರತದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳಪ್ಪ ಅಂದ್ರೆ ಭಾರತದಲ್ಲಿ 8 ಕೈಗಾರಿಕಾ ವಲಯಗಳದಾವ. ಭಾರತದಲ್ಲಿ 8 ಕೈಗಾರಿಕಾ ವಲಯಗಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೈಗಾರಿಕಾ ವಲಯಗಳು ಎಷ್ಟದಾವಪ್ಪ ಅಂತಂದ್ರೆ 8 ಕೈಗಾರಿಕಾ ವಲಯಗಳದಾವ. ಒಂದು ಏನಪ್ಪ ಅಂದ್ರೆ ಬೆಂಗಳೂರು, ಕೋಲಾರ,
ಯಾವುದ್ರಿ ಬೆಂಗಳೂರು ಕೋಲಾರ ತುಮಕೂರು ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ, ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯ, ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ, ಬಳ್ಳಾರಿ ಕೊಪ್ಪಳ ರಾಯಚೂರು ಕೈಗಾರಿಕಾ ವಲಯ ಅಂತೇಳಿ, ಇನ್ನೊಂದು ಮಂಡ್ಯ ಮತ್ತು ಮೈಸೂರು ಕಲಬುರಗಿ ಕೈಗಾರಿಕಾ ವಲಯ. ಒಟ್ಟು 5 ಕೈಗಾರಿಕಾ ವಲಯಗಳದಾವ್ರಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಒಂದು ಕೈಗಾರಿಕಾ ವಲಯ ಯಾವತ್ತಪ್ಪ ಅಂದ್ರೆ ಬೆಂಗಳೂರು ತುಮಕೂರು ಮತ್ತು ಕೋಲಾರ ಕೈಗಾರಿಕಾ ವಲಯ ಅಂತಕ್ಕಂಥದ್ದು ಕರ್ನಾಟಕದ ಅತ್ಯಂತ ದೊಡ್ಡದಾದ ಕೈಗಾರಿಕಾ ವಲಯ. ಒಟ್ಟು ಎಷ್ಟು ಕೈಗಾರಿಕಾ ವಲಯಗಳದಪ್ಪ ಅಂದ್ರೆ 5 ಕೈಗಾರಿಕಾ ವಲಯಗಳಿರುವುದನ್ನು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇನ್ನು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು ಅಂತೇಳಿ 7ನೇ ಕ್ವಶನ್ಸ್ ಐತ್ರಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಗಿತ್ತು ಕೇಳ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ ತಮಿಳುನಾಡು, ಆಪ್ಷನ್ಸ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ಸ್ ಡಿ ಕರ್ನಾಟಕ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳ ಅವಸರ. ಇದಕ್ಕೆ ಸರಿಯಾದ ಆನ್ಸರ್ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದಕ್ಕೆ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ ಜನ ರೀ. ಯಾಕಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಈ ತಮಿಳುನಾಡು ಭಾಗ ಮತ್ತು ಕೇರಳ ಭಾಗದೊಳಗೆ ತಮಿಳುನಾಡು ಕೊಯಮತ್ತೂರು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಆ ಕೊಯಮತ್ತೂರು ಏನಪ್ಪ ಅಂದ್ರೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಕೈಗಾರಿಕೆಗಳು ಸ್ಥಾಪನೆ ಅದಾವ. ಬಟ್ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಿದ್ದು ಎಲ್ಲಿಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಯಾವಾಗ ಆಗ್ತದಂದ್ರೆ ಭದ್ರಾವತಿ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ನೋಡ್ತೀವಿ. ಯಾವ್ರಿ? ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ನೋಡ್ತೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಕೈಗಾರಿಕೆ ರೀ. ಅದಕ್ಕೆ ದಕ್ಷಿಣ ಯಾವಾಗ್ರಿ 1923 ಜನವರಿ, ಯಾವಾಗ್ರಿ ಜನವರಿ 18ರಂದು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಸ್ಥಾಪನೆ ಮಾಡ್ತಾರೆ. 1923 ಜನವರಿ 18ರಂದು ಸ್ಥಾಪನೆಯಾಗಿದ್ದು ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ನೋಡ್ತೀವಿ. ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಮೂಲ ಕೈಗಾರಿಕೆಗಳು ಅಂತಲೂ ಏನು ಮಾಡ್ತಾರೆ ಅಂತ ಕರೀತಾರೆ. ಯಾಕೆ ಸರ ನಮ್ಮ ಕರ್ನಾಟಕದಲ್ಲಿ ಯಾಕೆ ಸ್ಥಾಪನೆ ಆಯ್ತು ಅನ್ನೋದು ಒಂದು ರೀಸನ್ ಐತಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಬ್ಬಿಣದ ಅದಿರುಗಳು ಅಂತ ಬರ್ತಾವ್ರಿ. ಮ್ಯಾಗ್ನೆಟೈಟು, ಹೇಮಟೈಟು, ಲಿಮೊನೈಟು, ಸಿಡ್ರೈಟ್ ಅಂತ ನೋಡ್ತೀವಿ. ಆ ಮ್ಯಾಗ್ನೆಟೈಟ್ ಮಾದರಿಯ ಕಬ್ಬಿಣದ ಅದಿರೊಳಗೆ ಅತ್ಯಂತ ಉತ್ಕೃಷ್ಟ ದರ್ಜೆಯ ಒಂದು ಕಬ್ಬಿಣದ ಅದಿರು ಯಾವಪ್ಪ ಅಂದ್ರೆ ಮ್ಯಾಗ್ನಾಟೈಟ್ ಅಂತ ನೋಡ್ತೀವಿ. ಆ ಮ್ಯಾಗ್ನಾಟೈಟ್ ಯಾವ್ದ್ರಿ? ಮ್ಯಾಗ್ನಾಟೈಟ್ ಅಂತ ನೋಡ್ತೀವಿ. ಮ್ಯಾಗ್ನಾಟೈಟ್ ಅಂತ ನೋಡ್ತೀವಿ. ಈ ಮ್ಯಾಗ್ನಾಟೈಟ್ ಏನೈತಲ್ರಿ, ಇದು ಕಬ್ಬಿಣದ ಅದಿರಿನಲ್ಲಿ ಅತ್ಯಂತ ಉತ್ಕೃಷ್ಟ ದರ್ಜೆಯ ಒಂದು ಅದಿರು ಅಂತ ನೋಡ್ತೀವಿ. ಈ ಮ್ಯಾಗ್ನಾಟೈಟ್ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಗ್ನಾಟೈಟ್ ಅದಿರನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಮ್ಯಾಗ್ನಾಟೈಟ್ ಮಾದರಿಯ ಒಂದು ಕಬ್ಬಿಣ ಅದಿರನ್ನ ಉತ್ಪಾದನೆ ಮಾಡ್ತಾರ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಲಿಕ್ಕೆ ಕಾರಣ ಆಯಿತು ಅಂತ ಸಹ ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಈ ಮ್ಯಾಗ್ನಾಟೈಟ್ ಮಾದರಿಯ ಅದಿರು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ. 1923 ಜನವರಿ 18ರಂದು ಏನಪ್ಪ ಅಂದ್ರೆ ಈ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಎಂಬಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಯಾರ್ರಿ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಒಳಗ ಈ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಮಾಡ್ತಾರ. ನಂತರ 1975ರಲ್ಲಿ ಯಾವಾಗ್ರಿ 1975ರಲ್ಲಿ ಭದ್ರಾವತಿ ಮತ್ತು ಕಬ್ಬಿಣ ಉಕ್ಕಿನ ಕೈಗಾರಿಕೆ ಏನು ಮಾಡ್ತಂದ್ರೆ ವಿಶ್ವೇಶ್ವರಯ್ಯ ಅಂತ ನೋಡ್ತೀವಿ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಇದ್ರ ಹೆಸರು ಚೇಂಜ್ ಮಾಡ್ತಾರೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದ್ರ ಹೆಸರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಚೇಂಜ್ ಮಾಡ್ತಾರೆ. ಮೊದಲು ಏನಿತ್ತು ಅಂದ್ರೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಿತ್ತು. ಅದನ್ನು 1975ರಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತೇಳಿ ಹೆಸರು ಚೇಂಜ್ ಮಾಡಿ ಕೆಲಸ ಏನು ಮಾಡ್ತಾರೆ. ನಂತರ ಏನಾಗ್ತದಪ್ಪ ಅಂದ್ರೆ ಇದನ್ನೇ 1989ರಲ್ಲಿ ಏನು ಮಾಡ್ತಾರಪ್ಪ ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಏನಪ್ಪ ಅಂದ್ರೆ ವಹಿಸ್ತಾರೆ. ಇದನ್ನು ಏನ್ರಿ ಸ್ಥಾಪನೆ ಆಳಿದಾಗ ಏನಪ್ಪ ಅಂದ್ರೆ ಇದು ಒಂದು
ಖಾಸಗಿ ಒಡೆತನದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ನಂತರ ಏನು ಮಾಡ್ತಾರೆ 1989ರಲ್ಲಿ ಏನಾಗ್ತೈತಪ್ಪ ಅಂದ್ರೆ ಇದನ್ನು ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಪ್ರಾಧಿಕಾರಕ್ಕೆ ವಹಿಸಿ ಏನಪ್ಪ ಅಂದ್ರೆ ಸಾರ್ವಜನಿಕದ ಒಡೆತನದ ಒಂದು ಕಂಪನಿಯಾಗಿ ಏನು ಮಾಡ್ತಾರೆ ಅಂದ್ರೆ ಇದನ್ನು ಆಮ್ಯಾಗ ಏನಪ್ಪ ಅಂದ್ರೆ ಸೇರ್ಪಡೆ ಮಾಡ್ತಾರೆ. ಬಟ್ ಪ್ರಸ್ತುತ 2000ನೇ ವರ್ಷದಲ್ಲಿ ಈ ಒಂದು ಭದ್ರಾವತಿ ಕಬ್ಬಿನ ಉಕ್ಕಿನ ಕೈಗಾರಿಕೆಯನ್ನು ಸ್ಥಗಿತಗೊಳಿಸಿರುವುದನ್ನು ನೋಡ್ತೀವಿ. ಯಾಕೆ ಭದ್ರಾವತಿ ಕಬ್ಬಿನ ಉಕ್ಕಿನ ಕೈಗಾರಿಕೆಯನ್ನು ಇದನ್ನು ಕಾರ್ಯಾರಂಭ ಸ್ಥಗಿತಗೊಳಿಸ್ತಾರಪ್ಪ ಅಂದ್ರೆ ಇದರ ಕಾರ್ಯವನ್ನು ಯಾಕೆ ಸ್ಥಗಿತಗೊಳ್ತಾರಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟಗಳಂತ ನೋಡ್ತೀವಿ ನಾವು. ಹೌದ್ರಿ, ಇಲ್ಲಿ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಪಶ್ಚಿಮ ಘಟ್ಟಗಳಂತ ಕಂಡು ಬರ್ತಾವ. ಈ ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿದ್ದರಿಂದಾಗಿ ಈ 2000ನೇ ವರ್ಷದಲ್ಲಿ ಭದ್ರಾವತಿ ಮತ್ತು ಕಬ್ಬಿನ ಉಕ್ಕಿನ ಕೈಗಾರಿಕೆಯನ್ನು ಇದನ್ನು ಕಾರ್ಯವನ್ನು ಏನಪ್ಪ ಅಂದ್ರೆ ಸ್ಥಗಿತಗೊಳಿಸಿರುವುದನ್ನು ಸಹ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಕಾರಣ ಇಷ್ಟೇ, ಪಶ್ಚಿಮ ಘಟ್ಟಗಳಿಗೆ ಗಣಿಗಾರಿಕೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ಕೆಮ್ಮನಗುಂಡಿ ಇರ್ಬೋದು, ಆಮೇಲೆ ಶಿವಮೊಗ್ಗ ಇರ್ಬೋದು, ಈ ಭಾಗಗಳಿಂದ ಏನು ಮಾಡ್ತಿದ್ದಪ್ಪ ಅಂದ್ರೆ ಸಂಡೂರಿನಿಂದ ಮ್ಯಾಂಗ್ನೀಸ್ ಇರ್ಬೋದು, ಶಿವಮೊಗ್ಗದಿಂದ ಇದ್ದಿಲ್ ಇರ್ಬೋದು, ಜೋಗದಿಂದ ಏನಪ್ಪ ಅಂದ್ರೆ ಜಲವಿದ್ಯುತ್ ಇರ್ಬೋದು, ಶಿವಮೊಗ್ಗದಿಂದ ಆಮ್ಯಾಗ ಏನಪ್ಪ ಅಂದ್ರೆ ಈ ಕೆಮ್ಮನಗುಂಡಿ ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮನಗುಂಡಿಯಿಂದ ಕಬ್ಬಿಣದ ಅದಿರು ಇರ್ಬೋದು. ಇವೆಲ್ಲ ಕಚ್ಚಾ ವಸ್ತುಗಳು ಏನು ಮಾಡ್ತಿದ್ರು ಅಂದ್ರೆ ಇದೇ ಒಂದು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಂದ್ರೆ ಕಳಿಸ್ತಿದ್ರು. ಅಲ್ಲಿ ಗಣಿಗಾರಿಕೆ ಸ್ಥಾಪನೆ ಅಲ್ಲಿ ಸ್ಥಗಿತಗೊಳಿಸಿದ್ರೆ ಆಟೋಮೆಟಿಕ್ ಆಗಿ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಥವಾ ವಿಶ್ವೇಶ್ವರಯ್ಯ ಕಬ್ಬಿಣ ಉಕ್ಕಿನ ಕೈಗಾರಿಕೆ ಏನಪ್ಪ ಅಂದ್ರೆ 2000ನೇ ವರ್ಷದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇದರ ಕಾರ್ಯವನ್ನು ಸ್ಥಗಿತಗೊಳಿಸಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಎಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಓಕೆ, ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಶಿಖರವನ್ನು, ಇದು ಮೌಂಟ್ ಎವರೆಸ್ಟ್ ಶಿಖರವನ್ನು ನೇಪಾಳದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ. ಭಾಳ ಸಲ ಈ ಒಂದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ರೀ. ಇಲ್ಲಿ ನೋಡ್ರಿ, ಆಪ್ಷನ್ಸ್ 4 ಕೊಟ್ಟಿದ್ದಾನ. ಚಿಮೋಲುಂಗ್ಮಾ, ಸಾಗರ ಮಾತಾ, ಗೌರಿ ಶಿಖರ, ಮೌಂಟ್ ನೇಪಾಳ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ ರೀ. ಇಲ್ಲಿ ನೋಡ್ರಿ, ಈ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ ಸರ್. ಯಾವುದ್ರಿ? ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಈ ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಒಂದು ಶಿಖರ ಐತಲ್ರಿ, ಈ ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8848.86 ಮೀಟರ್ ಎತ್ತರವಾಗಿದ್ದು ಪ್ರಪಂಚದ ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಮೌಂಟ್ ಎವರೆಸ್ಟ್ ಇದ್ರೆ ಎತ್ತರ ಎಷ್ಟಿದ್ರೆ 8848.86 ಮೀಟರ್ ಎತ್ತರವಾಗಿದ್ದು, ಅಥವಾ ಒಂದೊಂದು ಗೌರ್ಮೆಂಟ್ ಬುಕ್ನ್ಯಾಗ ಏನಪ್ಪ ಅಂದ್ರೆ 8850 ಮೀಟರ್ ಅಂತಲೂ ಕೊಟ್ಟಾನ. 8850 ಮೀಟರ್ ಅಂತ ಕೊಟ್ಟಾನ. ಬಟ್ ಮೊನ್ನೆ ಇದನ್ನು ಏನು ಮಾಡಿದಪ್ಪ ಅಂದ್ರೆ ಮರು ಪರಿಶೀಲನೆ ಮಾಡಿ ಅಳತೆ ಮಾಡಿದಾರೆ. ಅವಾಗ ವರದಿ ಎಷ್ಟೈತ್ರಿ? 8848.86 ಮೀಟರ್ ಇರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ಏನಪ್ಪ ಅಂದ್ರೆ ಇಷ್ಟು ಎತ್ತರವಾಗಿದ್ದು ಪ್ರಪಂಚದ ಅಥವಾ ಭೂಮಿಯ ಮೇಲೆ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರನು ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನೇಪಾಳ ಮತ್ತು ಟಿಬೆಟ್ ಭಾಗ. ನೇಪಾಳ ಮತ್ತು ಈ ಒಂದು ಟಿಬೆಟ್ ಗಡಿ ಭಾಗದಲ್ಲಿ ಮೌಂಟ್ ಎವರೆಸ್ಟನ್ನು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಈ ಮೌಂಟ್ ಎವರೆಸ್ಟ್ನ ಏನ್ರಿ, ಮೌಂಟ್ ಎವರೆಸ್ಟ್ನ ಇದನ್ನು ಏನಂತ ಕರಿತಾರಪ್ಪ ಅಂದ್ರೆ ನೇಪಾಳದಲ್ಲಿ ಇದನ್ನು ಈ ಒಂದು ಶಿಖರವನ್ನು ನೇಪಾಳದಲ್ಲಿ ಏನಂತಂದ್ರೆ ಸಾಗರ ಮಾತಾ ಅಂತ ಕರೀತಾರೆ. ಏನಂತ ಕರೀತಾರೆ? ಸಾಗರ ಮಾತಾ ಅಂತೇಳಿ ಕರೆಯುವುದನ್ನು ನೋಡ್ತೀವಿ. ಸಾಗರ ಮಾತಾ ಅಂತ ಏನು ಮಾಡ್ತಾರೆ ಕರೀತಾರ. ಇದೇ ಮೌಂಟ್ ಎವರೆಸ್ಟನ್ನು ಚೀನಾದೊಳಗೆ ಏನಂತ ಕರೀತಾರೆ ಅಂದರೆ ಚಿಮೋಲುಂಗ್ಮಾ ಅಂತ ಕರೀತಾರೆ. ಏನಂತ ಕರೀತಾರೆ? ಚಿಮೋಲುಂಗ್ಮಾ ಅಂತೇಳಿ ಕರೆಯುವುದನ್ನು ನೋಡ್ತೀವಿ. ಲುಂಗ್ಮಾ ಅಂತ ಏನು ಮಾಡ್ತಾರೆ ಕರೀತಾರ. ನಮ್ಮ ಭಾರತದಲ್ಲಿ ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಗೌರಿ ಶಿಖರ. ಏನ್ರಿ? ಗೌರಿ ಶಿಖರ್ ಅಂತ ಏನು ಮಾಡ್ತಾರೆ ಅನ್ನೋದು ಕರೀತಾರ. ಈ ಮೂರು ಗೊತ್ತಿರ್ಬೇಕು. ನೇಪಾಳದಲ್ಲಿ ಸಾಗರ ಮಾತಾ, ಚೀನಾದಲ್ಲಿ ಚಿಮೋಲುಂಗ್ಮಾ ಅಥವಾ ಚೋಮುಲುಂಗ್ಮಾ ಅಂತ ಕರೀತಾರ. ನೆಕ್ಸ್ಟ್ ಭಾರತದಲ್ಲಿ ಗೌರಿ ಶಿಖರ್ ಅಂತ ಏನು ಮಾಡ್ತಾನೆ ಕರೀತಾರ. ಬಟ್ ಇಲ್ಲಿ ಏನು ಕ್ವಶನ್ಸ್ ಕೇಳಿದಾನ, ಮೌಂಟ್ ಎವರೆಸ್ಟ್ ಶಿಖರವನ್ನು ನೇಪಾಳದಲ್ಲಿ ಏನೆಂದು ಕರೀತಾರೆ ಅಂತ ಕೇಳಿದ. ಇಲ್ಲಿ ಅಲ್ಲಿ ಏನು ಕರೀತಾರ ಸಾಗರ ಮಾತಾ ಅಂತ ಏನು ಮಾಡ್ತಾರೆ ಕರೀತಾರೆ. ಈ ನೇಪಾಳದೊಳಗೆ ಇದನ್ನ ಏನು ಕರೀತಾರೆ? ಸಾಗರ ಮಾತಾ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳು ಏನಪ್ಪ ಅಂದ್ರೆ ನಿಮಗೆ ಇಲ್ಲೇ ಗೊತ್ತಿರಬೇಕು. ಹಾಗಾದ್ರೆ ಮೌಂಟ್ ಎವರೆಸ್ಟ್ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಮಹಾ ಹಿಮಾಲಯ ಅಂತ ನೋಡ್ತೀವಿ. ಅಲ್ಲಿ ಉತ್ತರದ ಪರ್ವತಗಳು ಹಿಮಾಲಯ ಪರ್ವತಗಳು ಅಂತ ನೋಡ್ತೀವಿ. ಉತ್ತರದ ಪರ್ವತಗಳು ಹಿಮಾಲಯ ಪರ್ವತಗಳನ್ನ ಮತ್ತು 3 ಭಾಗಗಳ ವಿಂಗಡಣೆ ಮಾಡ್ತಾರೆ ಸರ್. ಒಂದು ಹಿಮಾಲಯಗಳು, ಹೊರ ಹಿಮಾಲಯ ಮತ್ತು ಪೂರ್ವಾಚಲ ಬೆಟ್ಟಗಳು ಅಥವಾ ಈಶಾನ್ಯ ಬೆಟ್ಟಗಳು ಅಂತ ನೋಡ್ತೀವಿ. ಆ ಹಿಮಾಲಯವನ್ನು ಆ ಕಾಲಾಂತರದಲ್ಲಿ ಒತ್ತಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪರ್ವತ ಆದ ಮೇಲೆ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ ನೋಡ್ತೀವಿ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇಲ್ಲಿ ನೋಡ್ರಿ,
ಸರಿ, ಇದು ನಾವು ಇಲ್ಲಿ ಭಾರತ ಅಂತ ನೋಡ್ತೀವಿ. ಇಲ್ಲಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಹಿಮಾಲಯಗಳು ಕಂಡು ಬರ್ತಾವೆ. ಇಲ್ಲಿ ನಾವೇನು ಮಾಡ್ತೀವಿ, ಉತ್ತರದ ಪರ್ವತಗಳಂತ ನೋಡ್ತೀವಿ. ಆ ಉತ್ತರದ ಪರ್ವತ ಒಳಗೆ ಇಲ್ಲಿ ಏನಪ್ಪ ಅಂದ್ರೆ ಹಿಮಾಲಯಗಳಂತ ನೋಡ್ತೀವಿ. ಯಾವ ರೀ ಹಿಮಾಲಯಗಳಂತ ಕಂಡು ಬರ್ತಾವ ಹಿಮಾಲಯಗಳು. ಆ ಹಿಮಾಲಯಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಮತ್ತೆ ಏನಪ್ಪ ಅಂದ್ರೆ 3 ಭಾಗಗಳ ವಿಂಗಡಣೆ ಮಾಡ್ತಾರೆ. 3 ಭಾಗಗಳ ವಿಂಗಡಣೆ ಮಾಡ್ತಾರೆ ಸರ್. ಇದು ಹಿಮಾಲಯಗಳು ಮೇಲ್ಗಡೆ ಬರ್ತಕ್ಕಂಥದ್ದು ಹೊರ ಹಿಮಾಲಯ, ಇದು ಪೂರ್ವಾಚಲ ಬೆಟ್ಟಗಳು ಅಂತ ನೋಡ್ತೀವಿ. ಈ ಹಿಮಾಲಯಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಮಹಾ ಹಿಮಾಲಯ ಅಂತ ನೋಡ್ತೀವಿ. ಮಹಾ ಹಿಮಾಲಯ ಅಂತ ನೋಡ್ತೀವಿ. ನೆಕ್ಸ್ಟ್ ಅದ್ರ ಕೆಳಗಡೆ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಮಧ್ಯ ಹಿಮಾಲಯ. ಯಾವುದ್ರಿ ಮಧ್ಯ ಹಿಮಾಲಯ ಅಂತ ನೋಡ್ತೀವಿ. ನೆಕ್ಸ್ಟ್ ಕೆಳಗಡೆ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಕೆಳ ಹಿಮಾಲಯ. ಯಾವುದ್ರಿ ಕೆಳ ಹಿಮಾಲಯ ಅಂತ ನೋಡ್ತೀವಿ. ಕೆಳ ಹಿಮಾಲಯ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಶಿವಾಲಿಕ್ ಬೆಟ್ಟಗಳು. ಯಾವ ಬೆಟ್ಟಗಳು ರೀ ಶಿವಾಲಿಕ್ ಬೆಟ್ಟಗಳು ಅಥವಾ ಕೆಳ ಹಿಮಾಲಯ ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ನೋಡ್ತೀವಿ. ಇಲ್ಲೇನಂತಲ್ರಿ ಗ್ರೇಟರ್ ಹಿಮಾಲಯ ಅಥವಾ ಗ್ರೇಟ್ ಹಿಮಾಲಯ ಅಥವಾ ಮಹಾ ಹಿಮಾಲಯ ಅಂತ ನೋಡ್ತೀವಿ. ಅದನ್ನು ಹಿಮಾದ್ರಿನೂ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನು ಹಿಮಾದ್ರಿ ಎಂದು ಸಹ ಏನು ಮಾಡ್ತಂದ್ರೆ ಕರೀತಾರ. ಇದನ್ನ ಏನು ಕರೀತಾರೆ ಅಂದ್ರೆ ಹಿಮಾಚಲ ಅಂತ ಕರೀತಾರೆ. ಏನು ಕರೀತಾರೆ ಹಿಮಾಚಲ ಅಂತ ಕರೀತಾರೆ. ಯಾವುದನ್ನ ಮಧ್ಯ ಹಿಮಾಲಯವನ್ನು ಹಿಮಾಚಲ ಅಂತ ಕರೆದ್ರ, ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಕರೆದ್ರ, ಕೆಳ ಹಿಮಾಲಯವನ್ನು ಶಿವಾಲಿಕ್ ಬೆಟ್ಟಗಳು ಅಥವಾ ಇದನ್ನ ಇನ್ನೊಂದು ಅರ್ಥದೊಳಗೆ ಏನಪ್ಪ ಅಂದ್ರೆ ಪಾದ ಬೆಟ್ಟಗಳು. ಯಾವ ಬೆಟ್ಟಗಳು ರೀ ಪಾದ ಬೆಟ್ಟ, ಅತ್ಯಂತ ಕೆಳಮಟ್ಟದಲ್ಲಿರುವುದರಿಂದ ಪಾದ ಬೆಟ್ಟಗಳು ಸಹ ಅಂತ ಹೇಳಿ ಕರೀತಾರ. ಈ ಮಹಾ ಹಿಮಾಲಯ, ಗ್ರೇಟರ್ ಹಿಮಾಲಯ, ಇನ್ನರ್ ಆರ್ ಲೆಸ್ಸರ್ ಹಿಮಾಲಯ, ನೆಕ್ಸ್ಟ್ ಫೂಟ್ ಹಿಲ್ಸ್ ಅಥವಾ ಪಾದ ಬೆಟ್ಟಗಳಂತೂ ಕರೀತಾರೆ. ಈ ಮಹಾ ಹಿಮಾಲಯದೊಳಗೆ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಎಲ್ರಿ ಮಹಾ ಹಿಮಾಲಯದ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಇರುವುದನ್ನು ನೋಡ್ತೀವಿ ನಾವು. ಯಾವ್ದು ಇರೋದು ನೋಡ್ತೀವಿ ಮೌಂಟ್ ಎವರೆಸ್ಟ್ ಇರುವುದಂತೆ. ಈ ಮೌಂಟ್ ಎವರೆಸ್ಟು ಇದನ್ನು ಹಿಂಗೂ ಕೇಳ್ತಾನೆ ಕ್ವಶನ್ಸ. ಮಹಾ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಇನ್ನು ಇಲ್ಲಿ ಭಾರತದ ಅತ್ಯಂತ ಎತ್ತರವಾದ 2ನೇ ಶಿಖರ ಕಂಡು ಬರ್ತದೆ ಸರ್ ಮೌಂಟ್ ಎವರೆಸ್ಟ್ ಇದು ಮಹಾ ಹಿಮಾಲಯದೊಳಗೆ. ಅದೇ ಯಾವಪ್ಪ ಅಂದ್ರೆ ಕಾಂಚನಜುಂಗ ಅಂತೇಳಿ. ಯಾವ್ದ್ರಿ ಕಾಂಚನಜುಂಗ ಅಂತ ನೋಡ್ತೀವಿ. ಈ ಕಾಂಚನಜುಂಗ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ, ಇದು ಕಾಂಚನಜುಂಗ ಅಂತಕ್ಕಂಥದ್ದು ಸಿಕ್ಕಿಂ ರಾಜ್ಯದೊಳಗೆ ಎಲ್ಲಿ ಕಂಡು ಬರ್ತದ್ರಿ ಸಿಕ್ಕಿಂ ಅಂತ ನೋಡ್ತೀವಿ. ಕಾಂಚನಜುಂಗ ಅಂತ ನೋಡ್ತೀವಿ. ಈ ಕಾಂಚನಜುಂಗ ಅಂತಕ್ಕಂಥ ಪರ್ವತ ಶಿಖರ 8,598 ಮೀಟರ್ ಎತ್ತರ ಐತ್ರಿ. ಎಷ್ಟೈತ್ರಿ 8,598 ಮೀಟರ್ ಎತ್ತರವಾಗಿದ್ದು ಕಾಂಚನಜುಂಗ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಸಿಕ್ಕಿಂ ಒಳಗೆ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶಿಖರ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇದು ಮಹಾ ಹಿಮಾಲಯದ ಅತ್ಯಂತ ಎತ್ತರವಾದ 2ನೇ ಶಿಖರ ಮತ್ತು ಭಾರತದ ಅತ್ಯಂತ ಎತ್ತರವಾದ 2ನೇ ಶಿಖರ, ಪ್ರಪಂಚದ ಅತ್ಯಂತ ಎತ್ತರವಾದ 3ನೇ ಶಿಖರ ಯಾವ್ದ್ರಿ ಕಾಂಚನಜುಂಗ ಅಂತ ನೋಡ್ತೀವಿ. ಇಲ್ಲಿ ಮೌಂಟ್ ಎವರೆಸ್ಟ್ ಐತಿ, ಕಾಂಚನಜುಂಗ ಐತಿ, ಲೋತ್ಸೆ ಐತಿ, ಮಾಕಲ್ಲು, ಧವಳಗಿರಿ, ಮಾನಸ್ಲು, ಚೋಯುವ, ನಂಗಪರ್ವತ, ಅನ್ನಪೂರ್ಣ, ನಂದಾದೇವಿ, ಗೌರಿ ಶಂಕರ್ ಅಂತೇಳಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಮಹಾ ಹಿಮಾಲಯದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರಗಳು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಬಟ್ ನಮ್ಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇಷ್ಟು ನಿಮಗೆ ಮಾಹಿತಿ ಇತ್ತಂದ್ರೆ ಸಾಕು. ಬಟ್ ಮಹಾ ಹಿಮಾಲಯ ಅಂತ ಬಂದಾಗ ಏನಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನಾವು ಕಳೆದ ಅವಧಿಯಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಈ ಮಹಾ ಹಿಮಾಲಯದ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಒಂದು ಕೋಡ್ ವರ್ಡ್ ಹೇಳಿದ್ರಿ ನಿಮ್ಗೆ. ಹೌದ್ರಿ ಮೌಕಾಲೋ ಮಾಧವ ಮಾಚುನ್ ಅಂತೇಳಿ ಅವೆಲ್ಲವೂ ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಇಲ್ಲಿ ಮಹಾ ಹಿಮಾಲಯ ಏನಪ್ಪ ಅಂದ್ರೆ 8,000 ಮೀಟರ್ಗೆ ಎಷ್ಟ್ರಿ 8,000 ಮೀಟರ್ಗಿಂತಲೂ ಎತ್ತರವಾಗಿರ್ತಕ್ಕಂಥ 14 ಶಿಖರಗಳು ಏನಪ್ಪ ಅಂದ್ರೆ ಕಂಡು ಬರ್ತಾವ. ಸುಮಾರು 7,500 ಮೀಟರ್ಗಿಂತಲೂ ಎತ್ತರವಾಗಿರ್ತಕ್ಕಂಥ 20 ಶಿಖರಗಳು ಕಂಡು ಬರ್ತಾವ. ನೆಕ್ಸ್ಟ್ 7,000 ಮೀಟರ್ಗಿಂತಲೂ ಎತ್ತರವಾಗಿರ್ತಕ್ಕಂಥ 100 ಶಿಖರಗಳು ಏನಪ್ಪ ಅಂದ್ರೆ ಮಹಾ ಹಿಮಾಲಯದಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಬಟ್ ಕಳೆದ ಅವಧಿಯಲ್ಲಿ ಏನಪ್ಪ ಅಂದ್ರೆ ಈ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ 14 ಶಿಖರಗಳನ್ನ ಯಾವ ರೀತಿ ನಿಮಗೆ ನೆನಪಿಟ್ಕೊಳ್ಬೇಕು ಅನ್ನೋದು ಏನಪ್ಪ ಅಂದ್ರೆ ಇಲ್ಲಿ ಕೋಡ್ ವರ್ಡ್ ಸಹಿತ ನಿಮ್ಗೆ ಏನಪ್ಪ ಅಂದ್ರೆ ನಾನು ಕಳೆದ ಅವಧಿಯಲ್ಲಿ ಹೇಳಿದ್ದೀನಿ. ಬಟ್ ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಮೊದಲು ಏನು ಈ ಒಂದು ಪರೀಕ್ಷಾ ದೃಷ್ಟಿಯಿಂದ ಏನಪ್ಪ ಅಂದ್ರೆ ಇಷ್ಟಂತ ನಿಮ್ಗೆ ಏನಪ್ಪ ಅಂದ್ರೆ ಕಂಪಲ್ಸರಿ ಗೊತ್ತಿರಬೇಕು. ಸೊ ಮೌಂಟ್ ಎವರೆಸ್ಟ್ ಶಿಖರವನ್ನು ನೇಪಾಳದಲ್ಲಿ ಏನೆಂದು ಕರೀತಾರಪ್ಪ ಅಂದ್ರೆ ಅದನ್ನ ಏನಪ್ಪ ಅಂದ್ರೆ ಸಾಗರ್ ಮಾತಾ ಅಂತ ಏನು ಮಾಡ್ತಾರೆ ಕರೀತಾರೆ. ಏನಂತ ಕರೀತಾರೆ ಸರ ಸಾಗರ್ ಮಾತಾ ಅಂತ ಕರೀತಾರೆ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿಲ್ಲೇ ಗೊತ್ತಿರ್ಬೇಕ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ. ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈ ಕರ್ನಾಟಕ ಜಿಯೋಗ್ರಫಿ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹಲವಾರು ತರಗತಿಗೆ ಇರ್ಬೋದು. ಇವತ್ತು ಭಾಳ ಇಂಪಾರ್ಟೆಂಟ್ ನಿಮ್ಗೆ ಬಹುಶಃ ನಾನು ಕ್ವಶನ್ 8 ತೊಗೊಂಡ್ಬಂದಿರ್ಬೋದು. ಬಟ್ ನನ್ನ ಪ್ರಕಾರ ಏನಂತಂದ್ರೆ ಇವತ್ತು ನಾವು ಚರ್ಚೆ ಮಾಡಿರ್ತಕ್ಕಂಥ ಒಂದು ವಿಷಯದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಕರ್ನಾಟಕ ಜಿಯೋಗ್ರಫಿಯಿಂದ ಏನಪ್ಪ ಅಂದ್ರೆ ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯವಾಗಿರ್ತದೆ. ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳು ಏನಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರ್ತಾವ. ಸೊ ನಮ್ಮ ತರಗತಿಗಳು ಇಷ್ಟ ಆದ್ರಲ್ಲಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸೋಣ.